गुडार्डवाय विश्वोदयस्थितिलयोन्नियतिप्रदाय प्रदाय विदुभासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्धितमजं विपुमाद्यमीशं वन्दे भवद्घ्नममरासुरसिद्धम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಭೀಮಸೇನದೇವರು ದಿಗ್ವಿಜಯನ ಮುಗಿಸ್ಕೊಂಡು ಬಂದು ಪೂರ್ವ ದಿಕ್ಕಿನ ದಿಗ್ವಿಜಯ ಆಯ್ತು. ಒಂದು ದೃಷ್ಟಿಯಿಂದ ಪೂರ್ವ ಪಕ್ಷದ ದಿಗ್ವಿಜಯ ಇದ್ದಾಗೆ ಇವರೆಲ್ಲ ಈ ಬಾಹ್ಯ ಶತ್ರುಗಳು. ಯತಿಗಳಾಗಿದ್ದಾಗ ದುರ್ವಾದಿಗಳು, ದುಷ್ಟರನ್ನ ಗೆಲ್ಲೋದೆಲ್ಲ ಕ್ಷತ್ರಿಯರಾಗಿ, ದುರ್ವಾದಿಗಳನ್ನ ಗೆಲ್ಲೋದು ಯತಿಗಳಾಗಿ. ಶ್ರೀಮದ್ ಆಚಾರ್ಯರು ಬ್ರಾಹ್ಮಣ ರೂಪದಿಂದ ಯತಿ ರೂಪದಿಂದ ಎಲ್ಲಾ ಪೂರ್ವ ಪಕ್ಷಗಳನ್ನು ಖಂಡನೆ ಮಾಡಿ, ಇಲ್ಲಿ ಎಲ್ಲ ಪೂರ್ವ ಪಕ್ಷಿಗಳನ್ನ, ಪೂರ್ವ ಅಂತ ಹೇಳಿದ್ರೆ ವಿರುದ್ಧ ಪಕ್ಷಿಗಳನ್ನ ಸೋಲಿಸಿಬಿಟ್ಟು ಅಪಾರವಾದ ಕಪ್ಪ ಕಾಣಿಕೆ ತಂದು ಅದರ ವೇದವ್ಯಾಸರಿಗೆ ಒಪ್ಪಿಸಿಬಿಟ್ಟು ಆಗ ಅವ್ರು ಹೇಳಿದ್ರು, ಇಂಥ ಕೆಲಸ ಬೇರೆ ಯಾರೂ ಮಾಡಿರಲಿಲ್ಲ, ಹಿಂದೆ ಮಾಡಿದ್ದ್ಯಾರು ಬ್ರಹ್ಮದೇವರು ಒಬ್ಬರೇನೆ, ಈಗ ಮಾಡಿದ್ರಿ ಒಬ್ಬರೇ, ಇಬ್ಬರಿನ ಬಿಟ್ಟು ಯಾರೂ ಮಾಡಿಲ್ಲ ಅಂತ ಹೇಳಿ ಹೊರಗಡೆ ಯಜ್ಞಾಂಗಾನಿ ಸಮಾಧಿಸ, ಇನ್ನು ಯಜ್ಞದ ಅಂಗಗಳನ್ನ, ಯಜ್ಞಶಾಲೆ ನಿರ್ಮಾಣ, ಎಲ್ಲ ವಿಧವಾದಂತಹ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡಲಿಕ್ಕೆ ಆದೇಶವನ್ನು ಮಾಡಿ ಅದನ್ನೆಲ್ಲ ಭೀಮಸೇನದೇವರು ಮಾಡಿ ಪೂರೈಸಿದರು. ಇನ್ನು ಉಳಿದ 3 ದಿಕ್ಕುಗಳಿಗೆ ಹೋಗಿದ್ದನ್ನು ಹೇಳ್ತಾರೆ. ಪೂರ್ವ ಆದ್ಮೇಲೆ ಯಾವುದು? ದಕ್ಷಿಣ. ತಥೈವಾನ್ಯೇ ದಿಶೋ ಜಿತ್ವಾ ಸಮೀಯು ತಸ್ಯ ಯೇ ಅನುಜಾಹ ಸಹ ದೇವೋ ದಕ್ಷಿಣಾಶಾಂ ಜಿತ್ವಾ ರತ್ನಾನಿ ಉಪಾಹರತ್. ತದಾ ಏವ, ಅದೇ ಹೊತ್ತಿಗೆನೆ ದಿಶ ಅನ್ಯೇ ದಿಶಃ ಜಿತ್ವ, ವಿವಿಧ ದಿಕ್ಕುಗಳನ್ನು ಗೆದ್ದು, ಯೇ ಅನುಜಾಹ ಅವರ ತಮ್ಮಂದಿರೇನಿದ್ರು ಸಮೀಯತು ಅಲ್ಲಿ ವಾಪಸ್ ಬಂತು. ಸಹದೇವ ದಕ್ಷಿಣಾಶಾಂ ಜಿತ್ವ, ಆಶಾ ಅಂದ್ರೆ ದಿಕ್ಕು, ಸಹದೇವ ದಕ್ಷಿಣ ದಿಕ್ಕನ್ನ ಗೆದ್ದು ರತ್ನಾನಿ ಉಪಾಹರ ರತ್ನಗಳನ್ನು ತಂದ. ತತ್ರ ರುಗ್ಮೀನಯುಯುಧೇ ಸಹದೇವೇನ ವೀರ್ಯವಾನ್ ಜಿತಃ ಕೃಷ್ಣೇನ ಪೂರ್ವಂತು ಶರ್ವಾತ್ ಆಪ ಧನುರ್ವರಂ. ತತ್ರ ರುಗ್ಮಿ ನಯುಯುಧೆ, ದಕ್ಷಿಣ ದಿಕ್ಕಿನಲ್ಲಿ ರುಗ್ಮಿ ಇದ್ದ, ಅವನು ಸಹದೇವ ಯುದ್ಧವನ್ನು ಮಾಡಲಿಲ್ಲ. ಅವನು ಭಾರಿ ಒಳ್ಳೆಯವನು ರುಗ್ಮಿ ಅಂತ ಅರ್ಥ ಅಲ್ಲ, ಅದಕ್ಕೆ ಯಾತಕ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಸಹದೇವೇನ ವೀರ್ಯವಾನ್, ಬಹಳ ಸಾಮರ್ಥ್ಯ ಇದ್ರು ಕೂಡ ಸಹದೇವನಂತೆ ಯುದ್ಧವನ್ನು ಮಾಡಲಿಲ್ಲ. ಅವನು ಯಾರ ಅವತಾರ? ರುಗ್ಮಿ ಇಲ್ಲೂ ಅಲ್ಲ, ರಾಕ್ಷಸನ ಅವತಾರ. ಜಿತಃ ಕೃಷ್ಣೇನ ಪೂರ್ವಂತು ಶರ್ವಾದಾಪ ಧನುರ್ವರಂ, ಹಿಂದೆ ಕೃಷ್ಣನಿಂದ ಸೋತಿದ್ದ. ಯಾರೋ? ರುಕ್ಮಿ. ಯಾವಾಗ? ರುಕ್ಮಿಣಿ ಹರಣದ ಕಾಲಕ್ಕೆ ಸೋತಿದ್ದ. ಆಮೇಲೆ ಏನ್ ಮಾಡ್ದ? ತಪಸಾದು ಶರ್ವಾದಾಪ ಧನುರ್ವರಂ, ಅವನು ವಾಪಸ್ ಹೋಗ್ಲಿಲ್ಲ. ಏನಂತ ಹೇಳಿದ? ಅವನು ಕೃಷ್ಣನ ಕೊಲ್ಲೋವರೆಗೂ ವಾಪಸ್ ಹೋಗೋದು ಶಪಥ ಮಾಡಿದ. ಕೃಷ್ಣನ ಕೊಲ್ಲೋವರೆಗೂ ವಾಪಸ್ ಹೋಗೋದಿಲ್ಲ ಶಪಥ ಮಾಡಿದ. ಅದ್ರ ಜನ್ಮದಲ್ಲೇ ವಾಪಸ್ ಹೋಗ್ಲಿಲ್ಲ ಅಂತ. ಈ ಮಧ್ಯೆ ತಪಸ್ಸಿ ಕೂತ್ಕೊಂಡ. ಶರ್ವಾದಾಪ ಧನುರ್ವರಂ, ಶರ್ವಾದಾಪ ಅದು ರಾಕ್ಷಸರಲ್ಲೂ ಕೂಡ ಏನೋ ಪ್ರಿನ್ಸಿಪಲ್ ಅದು ಸೆಲ್ಫ್ ಸೂಯಿಸೈಡ್ ಅಲ್ಲೇ. ಮತ್ತೆ ಏನೋ ಹಠ ಹಿಡಿದ್ರೆ ಸಾಧಿಸಕ್ಕೆ ಪ್ರಯತ್ನ ಪಡ್ತಾರೆ, ಅದು ಫೇಲ್ ಆಗ. ಸಜ್ಜದರಲ್ಲೂ ಹಾಗೆ ಇರಲ್ಲ, ಮಧ್ಯದವ್ರು ಹಾಗಲ್ಲ, ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ರಾಕ್ಷಸರು. ಅವ್ರಿಗೆ ಕೆಟ್ಟ ತಪಸ್ಸು ಹಠ ಅವರಿಗೆ, ಇವ್ರಿಗೆ ಒಳ್ಳೆ ಹಠ ತಪಸ್ಸು ಇವರು. ಅವ್ರದ್ದು ನಿಷಿದ್ಧ, ಇವರದೆಲ್ಲ ವಿಹಿತ. ಶರ್ವಾದಾಪ ಧನುರ್ವರಂ, ರುದ್ರದೇವರು ತಪಸ್ ಮಾಡಿ ಧನುರ್ವರಂ ವರಂ ಧನು ಶ್ರೇಷ್ಠವಾದ ಧನುಸ್ಸನ್ನು ಪಡೆದ. ತಪಸಾ ತೋಷಿತಾತ್ ಕೃಷ್ಣಾತ್ ಅನ್ಯಾನೇವ ಅಮುನಾ ಅಖಿಲಾನ್ ವಿಜೇಷ್ಯಸಿ. ಯದಾ ಕೃಷ್ಣ ವಿರೋಧಸ್ತೆ ತದಾ ಧನು ಮಾಮೇಷ್ಯತೀತಿ ತೇನೋಕ್ತಃ ನಾವಿರುಧ್ಯತ ಕೇಶವೇ. ಸ್ವಸು ಸ್ನೇಹಚ್ಚ ಕೃಷ್ಣಸ್ಯ ಯಜ್ಞಕಾರಯಿತೃತ್ವತಃ. ಇಷ್ಟು ಕಾರಣಗಳನ್ನು ಕೊಟ್ಟರು. ತಪಸ್ ಮಾಡಿದ ರುದ್ರದೇವರು ಪ್ರತ್ಯಕ್ಷರಾದ, ಧನಸ್ಸನ್ನು ಕೊಟ್ಟರು. ಒಂದು ಕಂಡೀಷನ್ ಹಾಕಿದ್ರು, ಇವ್ರು ತಮಾಷೆ ವರ, ತಮಾಷೆ ತಪಸ್ಸು ಅಂತ ಕೇಳಿದ್ರೆ ತಪಸ್ಸಿಗೆ ಮಾಡ್ದ, ಧನುಸ್ ಕೊಟ್ಟರು, ಕಂಡೀಷನ್ ಹಾಕಿದ್ರು. ಏನಂತ ನೋಡಿ ಹೇಗಿದೆ. ವಿಜೇಷ್ಯತಿ ಯದಾ ಕೃಷ್ಣ ವಿರೋಧಸ್ತೆ ತದಾ ಧನು ಮಾಮೇಷ್ಯತಿ. ಕೃಷ್ಣನಿಗೆ ವಿರೋಧವನ್ನು ಎಲ್ಲಾ ದಿಕ್ಕನ್ನು ಗೆಲ್ತಿ ಧನುಸ್ಸಿನಿಂದ. ಆದ್ರೆ ಕೃಷ್ಣನಿಗೆ ವಿರೋಧ ಮಾಡಿದರೆ ಮಾತ್ರ ಧನುಸ್ಸು ವಾಪಸ್ ಬರುತ್ತೆ ಅಂತ ಹೇಳಿದ್ರು. ಈ ರೀತಿ ವಾಪಸ್ ಹೋಗಿದ ಪ್ರಸಂಗ ಎಲ್ಲಿದೆ? ಯಾರ್ದು?
ಅದು ಬೇರೆ ವಾಪಸ್ ಹೋಗುತ್ತೆ ಅಷ್ಟೇ, ಅದು ತಿರುಗಿ ಹೊಡೆಯುತ್ತೆ. ಇಲ್ಲಿ ಯಾವ್ದಂತ ಅರ್ಥ ಜರಾಸಂಧನ ಗದೆ ಹೋಯ್ತಲ್ಲ ಆ ರೀತಿ ವಾಪಸ್ ಬರುತ್ತೆ ಅಂತ ಹೇಳಿದ್ರು. ಅದು ಹಾಗೇನೆ ಗುರಿ ತಪ್ಪಿದೆ ಅಂತ ಹೇಳಿದ್ರಲ್ಲ ಹಾಗೆ. ಇಲ್ಲಿ ಕೃಷ್ಣನ ವಿರೋಧ ಮಾಡಿದ್ರೆ ಅನಿಸ್ಕೊಂಡ ತಮಾಷೆ ಅಂತಾರೆ. ಅವ್ನು ಬೇಕಾಗಿರೋದೇನೋ ಕೃಷ್ಣನ ವಿರೋಧ, ಧನಸ್ಸಿನ ಕಂಡೀಷನ್ ವಿರೋಧ ಮಾಡಬಾರ್ದು ಅಂತ ಅರ್ಥ ಆಯ್ತಾ. ಪಾಠ ಹೇಳಿ ಕೊಡ್ತೀರಿ ಪರೀಕ್ಷೆ ಹೋಗಬೇಡ ಅಂದ್ರೆ ಹಾಗೋ ಹಾಗೆ. ಪಾಠ ಕೇಳೋದೇ ಅದಕ್ಕೋಸ್ಕರ ಪಾಸ್ ಆಗಲಿಕ್ಕೆ. ಅದು ಹೆವಿ ಇನ್ನು ಹಾಗೆ ಮಾಡ್ಕೊಂಡು ಫೀಸ್ ತಗೊಂಡು ಪರೀಕ್ಷೆ ಮಾತ್ರ ಹೋಗಬೇಡ ಅಂದ್ರೆ ಹೇಗೋ ಹಾಗೆ. ತಪಸ್ಸರು ಹೆವಿ ಫೀಸ್ ಲೆಕ್ಕ ಅವ್ರು ಒಪ್ಕೊಂಡ. ಅದೇನಾದ್ರೆ ಮೂರ್ಖರು ಭಸ್ಮಾಸರ ಒಳಗೆ ತಲೆ ಮೇಲೆ ಕೈ ಇಟ್ಕೊಂಡ ಅಂದ್ರೆ ಅವರೆಲ್ಲ ಸೂಯಿಸೈಡಲ್ ವರ ಕೇಳ್ತಾರೆ ಹೊರತು ಉದ್ಧಾರ ಆಗೋದೇ ಇಲ್ಲ. ಅವನೇ ಸೋತಿದ್ದು ತಪಸ್ಸ ಮಾಡಿದ್ದ ಊರಿಗೆ ವಾಪಸ್ ಹೋಗೋದಿಲ್ಲ ಅಂತ ಕೃಷ್ಣನ್ ಗೆಲ್ಲವರೆಗೂ ಅಂತೇಳಿ. ಇಲ್ಲ ಇನ್ನು ಧನಸ್ ಬಂದಿಲ್ಲ ಇನ್ನು. ಆಮೇಲೆ ತಪಸ್ಸಿಗೆ ಕೂತ ಕೃಷ್ಣನ್ ಗೆಲ್ಲಬೇಕು ಅಂತ. ಕೃಷ್ಣನ್ ಗೆಲ್ಲೋವರೆಗೂ ಊರಿಗೆ ಹೋಗೋದಿಲ್ಲ ಅಂತ ಹೇಳಿದ. ಕೃಷ್ಣನ್ ಕೊಲ್ಲೋವರೆಗೂ ಗೆಲ್ಲೋವರೆಗೂ ಅಲ್ಲ. ರುದ್ರ ತಪಸ್ ಮಾಡ್ದ. ಕೃಷ್ಣನ್ ಕೊಲ್ಲಕ್ ಬೇಕು ಅಂತ ತಪಸ್ ಮಾಡ್ದ. ವರ ಕೊಟ್ರು. ಕೊಟ್ಟಾಗ ಅದು ಈ ರೀತಿ ಹೇಳಿದ್ರು. ಇವ್ರು ಒಪ್ಪೋ ಏನೇನು ಯೋಚನೆ ಮಾಡ್ಬೇಕಾಗಿತ್ತು. ವರ ಕೇಳಿದ್ರು ಅದು ಕೊಡ್ತಿರೋದೇನೇ ಕೇಳ್ಬೇಕಾಗಿಲ್ವ? ಇಲ್ಲ. ಯಾಕೆ? ಅದೇ ಬುದ್ಧಿ ಸರಿ ಇರೋದು ಅವರಿಗೆ. ಒಂದು ಕುಂಭಕರ್ಣ ಅಷ್ಟೆಲ್ಲ ಕಷ್ಟಪಡ್ತಾರೆ ನಿಂತೇಬೇಕು ಅಂತ ಕೇಳಿದ. ಅವ್ರ ಕೈಲಿಲ್ಲ, ಬುದ್ಧಿ ಅವ್ರ ಕೈಲಿಲ್ಲ. ನಮ್ಗೆ ಅನ್ಸುತ್ತೆ ಹೀಗೆ ಮಾಡಬಾರ್ದಾಗಿತ್ತು ಅಂತ ಅನ್ಸಿ. ಆ ಕಾಲಕ್ಕೆ ತೋಚಲಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಧಿಯೋ ಯೋನ ಪ್ರಚೋದಯ ಅಂತ ಅರ್ಥ ಆಗುತ್ತೆ. ಅಕ್ಸೆಪ್ಟ್ ಮಾಡ್ತಾರಂತ. ಅಕ್ಸೆಪ್ಟ್ ಮಾಡ ತಂದಿಟ್ಕೊಂಡ. ಕೃಷ್ಣ ವಿರೋಧ ಮಾಡಾಗಿಲ್ಲ ಅಂದ್ರೆ ಕೃಷ್ಣದ ಕಡೆ ವಿರೋಧನೂ ಮಾಡಾಗಿಲ್ಲ. ಯಜ್ಞ ಮಾಡಿಸ್ತಿರೋದು ಯಾರೀಗ ಕೃಷ್ಣ, ಅದನ್ನ ಅಪೋಸ್ ಮಾಡಾಗಿಲ್ಲ. ಮಾಡಿದ್ರೆ ಅದನ್ನು ವಾಪಸ್ ಹೋಗ್ಬಿಡುತ್ತೆ. ಈ ತರ ಸ್ಥಿತಿಯಲ್ಲಿದ್ದಾರ. ಅದೇ ಹೇಳ್ತಿರೋದು. ವ್ಯರ್ಥ ಆಯ್ತು. ವ್ಯರ್ಥ ಆಗಿತ್ತು. ಯಾತಕ್ಕಾಯ್ತು ನಡ್ತಾರ. ತಪಸ್ ಮಾಡಬಾರ್ದಾಗಿತ್ತು, ಚೇಂಜ್ ಆಗಿತ್ತು. ನಂಬರ್ 1 ನಾವು ವಿಚಾರ ಬಿಟ್ಬಿಡಿ. ಅದಾಗ್ಲಿಲ್ಲ. ಇಷ್ಟು ಕಾಮನ್ ಸೆನ್ಸ್ ಬೇಡ ಪಕ್ಷ ಅವರಿಗೆ. ಧನಸ್ ಕೇಳಿದಿರೋದೇ ನಾಡಿ ಆತ. ಪೆನ್ ಕೊಡ್ತಾವ ಭಾರಿ ಕಾಟ್ಲಿ ಪೆನ್ನು ಬರೆಯೋದಿಲ್ಲ. ಪೆನ್ ತಗೊಂಡು ಉದ್ದೇಶ ಏನಾಗಿದೆ? ಇಂಥ ಮೂರ್ಖತರ ಮಾಡ್ತಾರೆ. ಹಸರು ಎಲ್ಲ ಇದಕ್ಕೆ ಮೂರ್ಖತರ ಮಾಡಿದವ್ರೆ. ಇವ್ರು ಇನ್ನೊಂದು ಸ್ಪೆಷಲ್ ಟೈಪ್. ಕೃಷ್ಣನ್ ಕೊಲ್ಲಕ್ಕೆ ಎಲ್ಲಾರ್ಗೂ ಹೊರ ಕೊಟ್ಬಿಡ್ತಾರೆ. ಕೊಡಕ್ಕೆ ಯಾಗೂ ಆಗೋದಿಲ್ಲ ಅಂತ. ದೊಡ್ಡ ಪರ್ವತ ಬೆಂಕಿ ಹಚ್ಚೋ ಗೊತ್ತಿರೋದು. ಅದಕ್ಕೆ ಆಗೋದಿಲ್ಲ. ಇದಿಲ್ಲ. ತಪಸ್ಸು ಪರ್ವತ ಕೊಟ್ಟಾಗಾಯ್ತಲ್ಲ, ಲೆಕ್ಕಾಚಾರ ಮುಗೀತು. ಅಂಗಡಿಗೆ ಹೋಗ್ತೀರಿ, ಸಾಮಾನು ಬೇಕು ಅಂತ ಕೇಳ್ತಾರೆ. ಬೇಡ ಇದೇ ಬೇಕು ತಗೊಂಡು ಹೋಗುತ್ತೆ ಹೇಳ್ತಾರೆ ಅಷ್ಟೇ. ವ್ಯಾಪಾರ ಇದ್ದಾಗ ಇವ್ರದೆಲ್ಲ ಹೇಗೆ ಅಂತಾರೆ, ವ್ಯಾಪಾರ ಇದ್ದಾಗ. ಭಕ್ತಿಯಿಂದ ಮಾಡಿದಾಗ ಅನುಗ್ರಹ. ಇವ್ರ ಭಕ್ತಿ ತಪಸ್ಸಲ್ಲ. ಎಂತ ತಪಸ್ಸು ಇವ್ರದ್ದು? ಲೋಕಕ್ಷಯ ಕಾಮ್ಯಯ. ಲೋಕಕ್ಷಯ ಮಾಡೋ ತಪಸ್ಸಾದ್ರಿಂದ ಲೆಕ್ಕಾಚಾರ ಬಿಡ್ತಾರೆ. ಅಂಗಡಿಗೆ ಹೋಗಿ ಫಾಲ್ದಾರ್ ಕೇಳಿ ಕೊಡ್ತಾರೆ. ನಿಮಗೆ ನೀವು ಕುಡಿದ್ರೆ ಕುಡಿ ಅಂತ ಕೊಡ್ತಾರ? ಆತ ಯಾರ ಕೊಲ್ಲ ಕೊಡೋತ್ತಾಡ? ಇಲ್ಲ. ಅವತ್ತ ವಿಶ್ವಾಸ ಮಾಡ್ತಾರೆ. ವ್ಯಾಪಾರ ಬೇರೆ, ಅನುಗ್ರಹ ಬೇರೆ. ಎಲ್ಲೆಲ್ಲಿ ದೈತ್ಯರು ದೇವತೆಗಳಿಗೂ ತಪಸ್ ಮಾಡಿದ್ದಾರೆ ಅದೆಲ್ಲ ವ್ಯವಹಾರ ತಪಸ್ಸಾದ್ರಿಂದ ಅವ್ರು ಏನ್ ಮಾಡಿದ್ರು? ವ್ಯವಹಾರಕ್ಕೆ ತಕ್ಕಂತೆ ಸರಿಯಾಗಿ ತಗೊಂಡು ಸರಿಯಾಗಿ ಪ್ಯಾಕ್ ಕೂಡ ಮಾಡ್ಕೊಡ್ತಾರಲ್ಲ ಹಾಗೆ ಮಾಡಿಕೊಟ್ಟು. ಇವ್ರ ಅದು ಬುದ್ಧಿ ಇಲ್ಲ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಂಡ್ರೆ ದೇವತೆಗಳು ಯಾಕೆ ಹೊರ ಕೊಡ್ತಾರೋ ಉತ್ತರ. ಇವತ್ತು ಅಂಗಡಿ ಇಟ್ಟಾಗ ವ್ಯವಹಾರ ಮಾಡ್ಲೇಬೇಕು. ಈಗ ಅವ್ನು ಬಂದು ಕೇಳ್ತಾರೆ, ನಾವು ಒಳ್ಳೆ ಪದಾರ್ಥ ಬೇಕು, ಇಂಥ ಕಾರ್ಯಕ್ರಮ ಬೇರೆ ಕೇಳ್ತಾರೆ, ಜವಾಬ್ದಾರಿ ಹಾಕ್ತಾರೆ. ಅವಾಗ ಏನ್ ಮಾಡ್ತಾರಾಗ? ರೆಸ್ಪಾನ್ಸಿಬಲ್. ಈಗ ಅಲ್ಲೂ ಮೋಸ ಮಾಡ್ತಾರೆ. ವಿಚಾರ ಬೇರೆ. ಎಲ್ಲೋ ಯಾರೋ ತೊಳ್ಕೊಟ್ಟಾಕ್ಬಿಡ್ತಾರೆ. ಹಿಂದೆ ಆಗಿರ್ಲಿಲ್ಲ. ಅವ್ನು ಕಮಿಟ್ಮೆಂಟ್ ಇರ್ತಿತ್ತು. ಏನದು? ನಮ್ಮನ್ನು ನಂಬಿದ್ದಾರೆ, ನಾವು ಕೊಡಬೇಕು ಅಂತ. ದೇವತೆಗಳು ಎಂದು ಕೆಟ್ಟದ್ದು ಮಾಡೋದಿಲ್ಲ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ? ಒಳ್ಳೇದನ್ನ ಕೊಡ್ತಾರೆ. ಒಳ್ಳೆಯವ್ರಿಗೆ ಏನ್ ಮಾಡಿದ್ರು? ಋಷಿ ಯಾರಿಗೆ ಅನುಗ್ರಹ ಮಾಡಿದ್ದಾರೆ ತೋರಿಸಿ. ಅನುಗ್ರಹ ಹಠ. ಇವತ್ತು ನಾವು ಸೀಟ್ ಸಿಗೋದಿಲ್ಲ ಅವನಿಗೆ. ಈಗ ಎಷ್ಟೋ ಬೆಂಕಿ ಎಲೆಕ್ಷನ್ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ರೆ ಇಲ್ಲೇನು? ಸೂಸೈಡ್ ಮಾಡಕತ್ತಿ ಬಾಂಧು ಕೊಡ್ತಾರ? ಗೊತ್ತಾಗಿ ರೂಲ್ಸ್ ಪ್ರಕಾರ ಕೊಡ್ಲಕ್ ಬರೀ. ಎಲ್ಲರೂ ಸೂಸೈಡ್ ಮಾಡಕತ್ತಿ ಒತ್ತಟ್ಟು ಕೊಟ್ಬಿಡ್ಲಕ್ಕಾಗತ್ತಾ? ನೀವೇ ಹೇಳಿ. ಸಾಯ್ಬೇಡ ಅಂತಾರ ಅಷ್ಟೇ ಹೊರತು ಹಾಗೆ ಎಲ್ಲರೂ ಸಾಯ್ದಿಟ್ಬಿಡ್ತಾರೆ ಸಾಯ್ಲಕ್ಕೋಸ್ಕರ. ಬೆಳಕಿನ ಸೀಟ್ ಬೇಕಿದ್ವಿ, ಸೀಟ್ ಬೇಕು, ಕಂಪ್ಯೂಟರ್ ಸೀಟ್ ಬೇಕು ಅಂತೇಳಿ ಎಲ್ಲರೂ ಕೈ ಇಲ್ಲಿಟ್ಕೊಂಡಿರ್ತಾರ. ಬಾಕು ನೀವು ಕೊಡೋದು ಚುಚ್ಕೊಂಡ್ಬಿಡ್ತೀರಿ ಅಂತೆ. ಅವ್ರು ಕಾರಣ ಕೊಡ್ಬೇಕಾದ್ರೆ ಏನ್ ಕೊಡ್ತಾರೆ? ಅವ್ರು ಸಜೆಷನ್ ಪ್ರಕಾರ ಕೇಳಿದ್ರು ಕೊಟ್ಬಿಟ್ಟೆ ಸ್ಟ್ಯಾಂಡ್ ಆಗುತ್ತಲ್ಲ, ಅದು ಡಿಸ್ಮಿಸ್ ಆಗ್ತಾರೆ ಅಷ್ಟೇ. ಸಾಧ್ಯ. ಇವತ್ತೆಲ್ಲ ನೋಡಿದ್ದೀರಾ ನೀವು ಅದನ್ನ? ತಲೆ ಕತ್ರ ಅದೆಲ್ಲ ತಗೊಳ್ಳೋ ರೀತಿನ ಅದು. ಯಾವುದೇ ಕೆಲಸ ಹೇಗೆ ಮಾಡ್ಬೇಕು? ಅದು ತಕ್ಕ ಸಾಧನೆ ಮಾಡ್ಬೇಕೆ ಹೊರತು ಈ ರೀತಿ ಮಾಡಿದ್ರೆ ಕೆಲವರು ಇರ್ತಾರೆ ಹುಡುಗರು ಆನ್ಸರ್ ಪೇಪರ್ ಬರೆದಿರ್ತಾರೆ. ಗೊತ್ತಾಯ್ತಾ? ನಾನು ಓದಿಲ್ಲ, ನಾನು ದಡ್ಡ, ಅವ್ರ ಮನೆಯಲ್ಲಿ ಭಾರ್ಯ ಬಾಪು ಸಾಲ ಇದೆ, ತೀರಿಸ್ತವರು ಸತ್ತೋಗ್ಬಿಡ್ತಾರೆ, ದಯವಿಟ್ಟು ಪಾಸ್ ಮಾಡಿ. ಇನ್ನು ಕೆಲವರು ಅಪ್ಪನಿಗೆ ಯಾರು ಭಾರಿ ರೋಗ ನಾನೇ ನೋಡ್ಕೋಬೇಕು, ಪಾಸ್ ಮಾಡಿ. ಯಾಕತ್ತೆ ಮದುವೆ ಆಗಿಲ್ಲ, ನಾನೇ ಮಾಡಬೇಕು, ಅದಕ್ಕೆ ನೋಡಿ. ಇವೆಲ್ಲ ಉತ್ತರಗಳಲ್ಲ, ಇದೇ ರಿಕ್ವೆಸ್ಟ್ಗಳು. ಅದನ್ನ ಕನ್ಸಿಡರ್ ಯಾರು ಮಾಡೋದು ಅಂತ ಎಲ್ಲ ನೋಡಿದ್ರೆ ಆ ರೀತಿ ಬರೋದರದೇ ತಪ್ಪು. ಫಸ್ಟ್ ಆಫ್ ಆಲ್ ಏನ್ ಮಾಡ್ಕೊಡ್ದವನು ಅಂತ ಇರಲೆವೆಂಟ್ ಆನ್ಸರ್ ತಿರ್ಲಕ್ ಹೋಗ್ಬಾರ್ದು. ಉತ್ತರಗಳೇ ಅಲ್ಲ ಅವು. ದಡ್ರು ಏನ್ ಮಾಡಕ್ಕಾಗತ್ತೆ? ಇವ್ರು ಅಂತವ್ರೆ. ಅವ್ನು ಕೇಳಿದ್ರಲ್ಲ ಸುರಾಣಕ,
ಭಾರಿ ಪಾಪ ಮಾಡ್ತೇವೆ ನಮಗೆ ಮೋಕ್ಷ ಆಗ್ಬೇಕು. ಈ ರೀತಿನಾ ಭಾರಿ ಪಾಪ ಮಾಡ್ತೇವೆ ನಮಗೆ ಮೋಕ್ಷ ಆಗ್ಬೇಕು. ಅವ್ರೇನಂದ್ರು, ಏನ್ ಹೇಳಿದಾರ ಅವರು? ಅದೇ ಲಕ್ಷ್ಮೀನಾರಾಯಣ ವಿಯೋಗ ಚಿಂತನೆ ಬಿಟ್ಟು ಏನ್ ಮಾಡಿದ್ರು ಹೋಗು ಅಂತ ಹೇಳಿದ್ರು. ಅದನ್ನೇ ಮಾಡಿದ್ರು ಸತ್ತು. ಇದು ಅರ್ಥ ಮಾಡ್ಕೊಂಡ್ರೆ ವರ ಕೇಳ್ಬೇಕಾದ್ರೆ ಎಷ್ಟು ಕೆಟ್ಟ ಉದ್ದೇಶ, ಕೆಟ್ಟ ರೀತಿ ವರ ತಗೊಂಡಿದ್ದವರಿಗೆ ನಾಶಕ್ಕೆ ಕಾರಣ ಆಗತ್ತೆ ಹೊರತು ಉದ್ಧಾರಕ್ಕೆ ಆಗೋದೇ ಇಲ್ಲ. ಯಾರು ಉಳಿಬೇಕಾ? ಇಷ್ಟಂತ ಹೇಳಿದ್ದೇನೆ. ವ್ಯಾಪಾರ ಅಂದ್ರೆ ಏನರ್ಥ? ಈಗ ಅಂಗಡಿ ಇಟ್ಟಿದ್ದೀರಪ್ಪ, ನೀವು ಕೊಡೋದಿಲ್ಲ ಅಂತ ಹೇಳಾಗಿಲ್ಲ. ಈ ಅಂಗಡಿಯಾಗ ಬೋರ್ಡ್ ಇಟ್ಟಿದ್ದೀರಿ ಅಂತ ಕೇಳ್ತಾರೆ, ಹೌದಲ್ಲ? ನೀವು ಪರ್ಸನಲ್ ಅವಾಗ ಯಾರು ಕೇಳೋದಿಲ್ಲ. ಪ್ರೈವೇಟ್ ಕ್ಯಾರಿಯರ್ ಯಾರು ನಿಲ್ಲಿಸೋದಿಲ್ಲ. ಪಬ್ಲಿಕ್ ಕ್ಯಾರಿಯರ್ ಏನ್ ಮಾಡ್ತಾರಾಗ? ಈ ಪಬ್ಲಿಕ್ ಕ್ಯಾರಿಯರ್ ನೀವು ಎಂಗೇಜ್ ಆಗಿಲ್ಲ, ಬರಲೇಬೇಕು ನೀವೀಗ. ಇಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರ. ಲೈಸೆನ್ಸ್ ತಗೊಂಡಿರೋದು ಯಾವ ಬೇಸಿಸ್ ಮೇಲೆ? ಪ್ರೈವೇಟ್ ಅವಕ್ಕೆ ಒಬ್ಬನೇ ಹೋಗ್ತಾನೆ ಕಾರಲ್ಲಿ, ದೊಡ್ಡ ಕಾರ್. ಯಾರು ಯಾಕೆ ಅಂತ ಕೇಳಾಗಿಲ್ಲ. ಅಷ್ಟು ಜಾಗದ ಕೊಡ್ತೀವಿ ಅಂತ ಹೇಳಾಗಿಲ್ಲ. ಇಲ್ಲಿ ಹಾಗಲ್ಲ, ಫುಲ್ ಇದ್ರು ಮತ್ತೆ 4 ಜನ ತರಬೇಕಾದ್ರೆ. ಯಾತಕ್ಕೆ? ಪಬ್ಲಿಕ್ ಅಂತ ಅನ್ಸಿದ್ರೆ. ವರ ಅಂದ್ರೆ ಹಾಗೆ ಎಲ್ಲರಿಗೂ ಎಲ್ಲ ವರ ಕೊಡ್ಲಕ್ ಹೋಗೋದಿಲ್ಲ. ದೇವತೆಗಳಲ್ಲಿ ಅಂತವ್ರು ಅಫಿಷಿಯನ್ಸ್, ಅವರೆಲ್ಲ ಗೊತ್ತಾಯ್ತಾ? ಅಫಿಷಿಯನ್ಸ್. ಅದಕ್ಕಾದ್ರೆ ಏನ್ ಮಾಡ್ತಾರೆ? ಲೆಕ್ಕಾಚಾರ ಪ್ರಕಾರ ವರ ಕೊಡ್ತಾರೆ. ಇಷ್ಟು ತಪಸ್ ಮಾಡಿದ್ದಾನೆ, ಇಂಥ ವರ ಕೊಡ್ಬೇಕು. ಆ ವರ ಕೊಡ್ಲಕ್ಕೆ ದಕ್ಕೋದಿಲ್ಲ ಅವನಿಗೆ. ಅವ್ರು ಕೇಳಿದ್ದಾನೆ, ಏನ್ ಮಾಡ್ಲಿಕ್ಕಾಗತ್ತೆ? ನೀವು ಚಾಕು ಕೇಳಿದವ್ರು ಯಾತಕ್ಕೆ ಯಾರು ಕೇಳ್ತಾರೆ ನಿಮ್ಮನ್ನ? ಅಂಗಡಿ ಚಾಕು ತಗೋತೀರಪ್ಪ, ಯಾರು ಕೇಳಿದವ್ರು ಈಳಿಗೆ ತಗೋತೀರಿ, ಯಾರು ಕೇಳ್ತಾರೆ ಯಾತಕ್ಕೆ ಅಂತ ಹೇಳಿ ಏನ್ ಮಾಡ್ತಾರೆ? ದುಡ್ಡು ಇಟ್ಟಿರ್ತಾರೆ, ಕೊಡ್ತಗೊಂಡ್ಬರ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಇದು ಅರ್ಥ ಮಾಡಿಕೊಟ್ರೆ ವ್ಯಾಪಾರ. ಇದು ಮತ್ತೇನು ಕೇಳಕ್ ಹೋಗ್ಬಾರ್ದು. ಯಾವ್ದನ್ನ ಯಾಕೆ ವರ ಕೊಡ್ತಾರೆ ಎಂಬುದಕ್ಕೆ ಅದೇ ಉತ್ತರ. ತಪಸ್ಸಿಗೆ ವರ ಅಂತಿದೆ. ಈಗ ದುಡ್ಡಿಗೆ ಒಂದು ವಸ್ತು ಕೊಡಬೇಕು ಅಂದ್ರೆ ತಪಸ್ಸೊಬ್ಬ ಧನ. ಯೋಗ್ಯರತ್ನಕ್ಕೆ ತಪಸ್ಸು ಧನ, ಅಯೋಗ್ಯರಿಗೂ ತಪಸ್ಸು ಧನ. ಮಾಡಿದ್ರು ಅವರು ಲೆಕ್ಕಾಚಾರ ಪೂರೈಸಬೇಕು, ಕೊಟ್ರು ಅಷ್ಟೇ. ಮುಂದೆ ಜವಾಬ್ದಾರಿ ಅವ್ರಿಗಿಲ್ಲ. ಅವ್ರ ಮುಂದೆ ಎಂದಾರು ಕೇಳಿದಾರ ವಾಪಸ್ ಅವರು? ಏನ್ರಿ ಹೀಗಾಯ್ತು ಅಂತ ಯಾರು ಕೇಳಿದಾರ? ಯಾಕೆ ಕೇಳಿಲ್ಲ? ನಾನ್ ತಪಸ್ ಮಾಡಿದ್ವಿ, ವರ ಕೊಟ್ರು, ಆಯ್ತಷ್ಟೇ. ಅವ್ರ ಕೆಲಸ ಮುಗೀತು, ನನಗೆ ಇನ್ವಾಲ್ವ್ಮೆಂಟ್ ಇಲ್ಲ, ಮುಗಿದೋಯ್ತಲ್ಲ. ಇವತ್ತು ಯಾರು ಕೇಳಿದವ್ರು ಇದ್ದಾರೆ ಅದನ್ನ? ನೀವು ಡಾಕ್ಟ್ರ್ ಕೇಳ್ಬಹುದು, ಔಷಧಿ ಕೆಡ್ತಾ ಇದ್ದು. ಮೆಡಿಕಲ್ ಸ್ಟೋರ್ ಕೇಳಾಗಿಲ್ಲ. ಡಾಕ್ಟರ್ ಬರ್ಕೊಟ್ಟು ಮೆಡಿಕಲ್ ತಂದ, ಇವ್ರು ಸತ್ತೋದ, ಇವ್ರು ಜವಾಬ್ದಾರಲ್ಲ, ಡಾಕ್ಟರ್ ಜವಾಬ್ದಾರ. ಅದಕ್ಕೆ ಯಾತಕ್ಕೆ? ಅವ್ರು ಕೊಟ್ಟಿದ್ದ, ಅವ್ರೆ ಹಿತ ಬಯಸ್ಕೊಟ್ಟಿದ್ದಾರೆ. ಇವ್ರು ಹಿತ ಪ್ರಶ್ನೆ ಅಲ್ಲ. ಅಂಗಡಿ ಇಟ್ಟರೋದು ಯಾತಕ್ಕೋಸ್ಕರ? ವ್ಯಾಪಾರ ಅಷ್ಟೇ. ಅದು ಏನು ಕಂಡೀಷನ್ ಇದೆ. ಕೆಲವೊಂದು ಹಾಗೆ ಕೊಡ್ಬೋದು ಔಷಧಿಗಳನ್ನ, ಕೆಲವನ್ನ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಅಷ್ಟೇ. ನಾನು ಯಾವ ಜವಾಬ್ದಾರಿನೇ ಇಲ್ಲ. ಇದೆಲ್ಲ ಹೇಗೋ ವರ ಹಾಗೆ. ಹೊರಗಡೆ ಎಂದು ಕೂಡ ನಾವು ಯಾತಕ್ಕೆ ಕೊಡ್ತಾರೆ ಅಂತ ಕೇಳಕ್ ಹೋಗ್ಬಾರ್ದು. ಅದಕ್ಕೆ ಇವ್ರು ಏನ್ ಮಾಡ್ತಾರೆ? ಯೋಗ್ಯರು ಯಾರು ವರ ಕೇಳೋದೇ ಇಲ್ಲ. ಕೇಳಿದ್ರೆ ಎಂಥ ವರ ಕೇಳ್ತಾರ ಅವರು? ಲೋಕಕ್ಕೆ ಹಿತ ಆಗಬೇಕು, ತಮ್ಮ ಉದ್ಧಾರ ಅಂತದಕ್ಕೆ. ಬರೀ ಆತ್ಮೋದ್ಧಾರದ ವರ ಕೇಳೋದಿಲ್ಲ, ಇನ್ನೊಂದು ವರ ಅದಕ್ಕೆ ಸೇರಿಸಿರ್ತಾರ ಅಂತ. ಅದ್ರಿಂದ ಅವ್ರು ಸಿಕ್ಕುತ್ತೆ ವರ, ಅವರ ಉಳಿಯುತ್ತೆ, ವಿಶೇಷವಾಗಿ ಉದ್ಧಾರ ಆಗ್ತದೆ. ಅವರೇ ಅಕಸ್ಮಾತ್ ಕೆಟ್ಟದಾಗಿ ಕೇಳಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ. ಕೈ ಕೇಳಿದ್ರು, ಕೆಟ್ಟದಾಯ್ತು ಅವ್ರಿಗೆ. ಇವ್ರು ಕೇಳಿದ್ರು, ಕೆಲವರು ವರ ಕೇಳಿದವರು ಇದ್ದಾರೆ, ಮಾಡೋ ಪ್ರಯತ್ನ ಪಟ್ಟರು, ಕೆಟ್ಟದಾಯ್ತು. ಅದೆಲ್ಲ ಅವ್ರಿಗೆ ಶಿಕ್ಷೆ, ಅವ್ರಿಗೆ ಎಜುಕೇಟ್ ಮಾಡ್ತಾರೆ, ಇವ್ರನ್ನ ಶಿಕ್ಷಿಸ್ತಾರೆ. ಅಷ್ಟೇ ಡಿಫರೆನ್ಸ್. ಏನ ಸ್ವರೂಪ ಇರೋದೇ ಅಜ್ಞಾನದಲ್ಲಿ. ಕತ್ತಲದ್ದು ಹೇಳಿದ್ನಲ್ಲ, ಮದ್ಯದ ಯಾವ್ದ್ರಲ್ಲೂ ತೊಳೆದ್ರೆ ಮದ್ಯದ ಪಾತ್ರೆ ಪ್ಯೂರ್ ಆಗುತ್ತೆ ಅಂತ ಏನ್ ಮಾಡ್ಬೇಕು? ಹೆಂಡದ ಪಾತ್ರೆ ವೈನ್ ಬಾಟ್ಲ ಎಲ್ಲಿ ತೊಳೆದ್ರೆ ಪ್ಯೂರ್ ಆಗುತ್ತೆ ಹೇಳಿ? ಎಲ್ಲಿ ತೊಳೆದ್ರೆ ಪ್ಯೂರ್ ಆಗುತ್ತೆ ಹೇಳಿ? ನೀವೇ ಹೇಳಿ, ಎಲ್ಲಿ ತೊಳಿಬೇಕಂತ? ಯಾಕೆ? ಆ ಬೈ ಇಟ್ ಸೆಲ್ಫ್ ಇಂಪ್ಯೂರ್ ಅದು. ಅದರಲ್ಲಿ ಇಂಪ್ಯೂರಿಟಿ ಇರೋದು ಅದ್ರೊಳಗೆ. ಮಡಿಯಲ್ಲಿ ಮದ್ಯ ಕುಡಿದ್ರೆ ಬರುತ್ತಾ ಅಂತ ಕೇಳಿದ್ರೆ, ಮಡಿಯಲ್ಲಿ ಕುಡಿದ್ರೆ, ಹಸ್ತು ಮಡಿಲೆ ಕುಡಿದ್ರೆ ಬರುತ್ತಾ? ಯಾಕೆ? ಮೈಲಿಗೆ ಎಲ್ಲಿದೆ? ಅದ್ರೊಳಗೆ ಮೈಲಿಗೆ ಇದೆ, ಇದ್ರಲ್ಲೂ ಮೈಲಿಗೆ, ಅದ್ರೊಳಗೆ ಮೈಲಿಗೆ ಇದೆ. ಸ್ನಾನ ಮಾಡಿದ್ರೆ ಮಡಿ ಆಗ್ಬಿಡ್ತಾನೆ. ಕರೆಕ್ಟ್. ಸೂತಕಾಯಿ ಸ್ನಾನ ಮಾಡಿದ್ರೆ ಏನಾಗ್ತಾನೆ? ಸೂತಕಾಯಿ ಇಲ್ಲಿದೆ, ಒಳಗಡೆ ಇದೆ. ಮೈಲ್ ಕೊಡೆ ಇದೆ, ತೊಳ್ಕೊಂಡು ಸ್ನಾನ ಮಾಡ್ಬೋದು. ಒಳಗಿದ್ರೆ ಅದು ಮಾಡಕ್ ಬರೋದಿಲ್ಲ. ಯೋಗಿಕರ ಅಜ್ಞಾನಾದಿಗಳು ಎಲ್ಲಿವೆ? ಅವೆಲ್ಲ ಸ್ವರೂಪದಲ್ಲೇ ಇರೋದ್ರಿಂದ ಅದು ಚೇಂಜ್ ಮಾಡಕ್ ಬರೋದೇ. ತತ್ರ ರುಗ್ಮಿ ನ ಯುಯುಧೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದ್ರೆ, ಒಳ್ಳೆಯವರು ಭಾರಿ ದುಷ್ಟ, ಒಳ್ಳೆ ಕೆಲಸಕ್ಕೆ ಹೊರಟಿದ್ದಾನೆ ಸಹದೇವ. ವಿಘ್ನ ಮಾಡ್ಬೇಕಾಗಿತ್ತು, ಯಾತಕ್ಕೆ ಮಾಡ್ಲಿಲ್ಲ? ಒಳ್ಳೆ ಪ್ರಶ್ನೆ ಇದು. ಸುಮ್ಮನೆ ಬಾಬಾತು ಅದ್ರೆ ಗೊತ್ತಾಗೋದಿಲ್ಲ. ಋಗು ಯುದ್ಧ ಮಾಡ್ಲಿಲ್ಲ ಅಷ್ಟೇ ಹೇಳ್ಬಿಡ್ತಾರೆ. ಬ್ಯಾಕ್ ಗ್ರೌಂಡ್ ಬೇರೆ ಕಡೆ ಹೇಳ್ತಾರೆ, ಆಚಾರ್ಯರೆಲ್ಲ ಸೇರಿಸಿ ಹೇಳ್ತಾರೆ. ಅದರಿಂದ ಉತ್ತರ ಬಂದ. ಇವತ್ತು ಒಳ್ಳೆಯವರು, ಕೆಲವೊಮ್ಮೆ ಕೆಟ್ಟವರು ಕೂಡ, ರುಗ್ಮಿ ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಕೆಟ್ಟವರು ಕೂಡ ಕೆಲವು ಒಳ್ಳೆ ಕಾರ್ಯಗಳಿಗೆ ಯುದ್ಧ ಮಾಡೋದಿಲ್ಲ ಕೆಲವು ಸಲ. ಯಾತಕ್ಕೆ ಅಂದ್ರೆ ಇಂಥ ಒಂದು ಒಳಗೊಂದು ಕಾರಣ ಸೇರ್ಕೊಂಡಿರುತ್ತೆ. ಅವರು ಸಪೋರ್ಟ್ ಮಾಡ್ಬೇಕು ಅಂತ ಅಲ್ಲ, ವಿರೋಧ ಮಾಡೋ ಉದ್ದೇಶನೇ ಅವ್ರಿಗಿರೋದು. ಆದ್ರೆ ಯಾವ್ದೋ ಕಂಡೀಷನ್ಗೋಸ್ಕರ ಏನ್ ಮಾಡ್ತಾರ ಅವರು? ಸಪೋರ್ಟ್ ಮಾಡದೆ ಮಾಡ್ತಾರೆ ಅಷ್ಟೇ ಹೊರತು ಸಪೋರ್ಟ್ ಅಲ್ಲ. ಅದಕ್ಕೆ ನಾವು ಮೋಸ ಹೋಗಬಾರದು ಅಂತ.
ತಪಸಾ ತೋಷಿತಾತ್ ಕೃಷ್ಣಾತ್ ಅನ್ಯಾನೇವ ಅಮುನಾ ಅಖಿಲಾನ್ ವಿಜೇಷ್ಯಸಿ. ಧನಸ್ಸು ಏನ್ ಮಾಡ್ಬೇಕು, ಬೇರೆಯವನಿಗೆ ಗೆಲ್ತಿ ಅಷ್ಟೇ. ಬೇರೆಯವರಿಗೆಲ್ಲ ಉದ್ದೇಶ ವೇಸ್ಟ್ ಅದು. ಬೇರೆ ಎಲ್ಲ ಉದ್ದೇಶ ಅವನಿಗಿಲ್ಲ. ತಪಸ್ಸಿನ ಉದ್ದೇಶ ಇದ್ದಿದ್ದು ಕೃಷ್ಣನ್ ಗೆಲ್ಲಬೇಕು, ಕೊಲ್ಲಬೇಕು ಅಂತೇಳಿ. ಅದ್ರ ಬಿಟ್ಟು ಎಂದ್ಮೇಲೆ ಕೆಲಸ ಆಗಲಿ ಅಂತ ತಗೊಂಡ. ಕೃಷ್ಣ ವಿರೋಧಸ್ಥೆ ತದಾ ಧನು. ಅಲ್ಲಿಗೂ ಕೃಷ್ಣ ವಿರೋಧ ಮಾಡಿದರೆ ಧನಸ್ಸು ಮಾಮೇಶ್ಯತಿ, ನನ್ನ ಹತ್ರ ವಾಪಸ್ ಬರುತ್ತೆ. ಇತಿ ತೇನೋಕ್ತಃ ನಾವು ನಿರುದ್ಧತ ಕೇಶವೇ. ಅದಕ್ಕೇನೆ ಅವನು ವಿರೋಧ ಮಾಡ್ಲಿಕ್ಕೆ ಹೋಗಲಿಲ್ಲ. ಇನ್ನೊಂದು ಸ್ವಸುಹು ಸ್ನೇಹಾಚ್ಯ ಕೃಷ್ಣಸ್ಯ ಯಜ್ಞ ಕಾರಯಿತೃತ್ವತಃ. ರುಕ್ಮಿಣಿ ಯಾರೋ ತನ್ನ ತಂಗಿ, ರುಕ್ಮಿಣಿ ತಂಗಿ, ಕೃಷ್ಣ ತಂಗಿ ಗಂಡ. ಅವಾಗೇನಾಯ್ತು, ಹಸುರರಿಗೂ ಏನಿರುತ್ತೆ ಒಂದು ರೀತಿ ಮೋಹ, ಹಸುರರಿಗೂ ಮೋಹ. ಎಂಥ ಮೋಹ ಇದು? ನಿಷಿದ್ಧ ಮಮಕಾರ. ಇದಿರಬಾರ್ದು. ಏನಿರ್ಬೇಕಾಗಿತ್ತು, ತನ್ನ ಮಗಳು ಅಂತ ಅಷ್ಟೇ ಇದ್ರೆ ಅದು ಮೋಹನೆ. ಆದ್ರೆ ತನ್ನ ಮಗಳು ಒಳ್ಳೆಯವಳು, ಅವಳ ಜೀವನ ಹಾಳಾಗಬಾರ್ದು, ಅದು ಭಾರಿ ಒಳ್ಳೆಯದು. ಇಲ್ಲಿ ಬರೀ ಮೋಹ ಇದೆ. ಅದಕ್ಕಾಗಿ ಕೃಷ್ಣ ಯಜ್ಞ ಮಾಡಿಸ್ತಿದ್ದಾನೆ, ಕೃಷ್ಣ ತಂಗಿ ಗಂಡ, ಅದರಿಂದ ಸಪೋರ್ಟ್ ಮಾಡೋಣ ಅಂತ ಮಾಡಿದ್ನೆ ಹೊರತು ಬೇರೆ ಅಲ್ಲ. ಭೀಮಾರ್ಜುನ ಬಲಾಚ್ಚೈವ ಮಾದ್ರೇಯಾಯ ದದೌ ಕರಂ. ಜೊತೆಗೆ ಅಕಸ್ಮಾತ್ ಯುದ್ಧ ಮಾಡಿದ್ರು ಕೂಡ, ಸಹದೇವನಿಗೆ ಗೆದ್ರು ಕೂಡ ಆಮೇಲೆ ಬರ್ತಾರೆ, ಹಿಂದಿನಿಂದ ಯಾರು ಬರ್ತಾರೆ, ಭೀಮಾರ್ಜುನ ಬಂದೇ ಬರ್ತಾರೆ, ಹೊತ್ತು ಬಿಡಿಸೋಡೋದೇ ಹೋಗ್ತಾರೆ. ಸೊ 3 ಕಾರಣ ಕೊಟ್ರಿ ಈಗ, ಗೊತ್ತಾಯ್ತಾ? ಅದಿಷ್ಟು ತಿಳ್ಕೊಂಡ್ರೆ ಸ್ವರೂಪ ಕಾಮನ್, ಸ್ವರೂಪದಲ್ಲಿ ವಿರೋಧ ಇದೆ ಕಾಮನ್, ಹೊರಗಿನ ಕಾರಣಗಳೆಲ್ಲ ಕೊಟ್ಟು. ಇದನ್ನ ಯಾತಕ್ಕೆ ಹೇಳಿದ್ರು ಅಂದ್ರೆ, ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದು ಸತ್ಫಲ ಕೊಡೋದಿಲ್ಲ ಅನ್ನೋದಕ್ಕೆ ಕಾರಣ, ಉದ್ದೇಶ ಒಳ್ಳೇದಿಲ್ಲ. ಆದ್ರಿಂದ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸದಾ. ಸಂಧ್ಯಾಂದೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ವಾಯುಸ್ತುತಿ ಹೇಳ್ತಾನೆ, ಆದ್ರೆ ಯಾತಕ್ಕೆ ಕೆಟ್ಟಾಯ್ತು ಅಂದ್ರೆ ವಾದಿರಾಸವಣ್ಣ ಬರೆದಿದ್ದಾರೆ ವ್ಯಾಖ್ಯಾನ ಬರಿಬೇಕಾದ್ರೆ. ಇದೆಲ್ಲ ತೋರಿಕೆಗೆ ಮಾಡ್ತಾರೆ. ವಾಯುಸ್ತುತಿ ಹೇಳೋದು ಕೂಡ ಯಾತಕ್ಕದು ತೋರಿಕೆಗೆ ಹೊರತು ನಿಜವಾಗ್ಲೂ ಭಕ್ತಿ ಇಲ್ಲ, ಅದು ಕೌಂಟ್ ಆಗೋದಿಲ್ಲ. ವಾಯುಸ್ಥಿತಿ ಹೇಳಿದ್ರು ಕೂಡ ಕೌಂಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್. ಯಜ್ಞ ಮಾಡಿಸ್ತಾನೆ, ಮತ್ತೆ ದೊಡ್ಡ ಬರೀತಾರೆ, ದಿವಸ ಬ್ರಹ್ಮಯಜ್ಞ ಮಾಡ್ತಾನೆ, ವೈಷ್ಣವ ಮಾಡ್ತಾನೆ, ದೇವ್ರ ಪೂಜೆ ಮಾಡಿದ್ದೇನೆ, ಗಂಟೆ ಜೋರ ಬರೆಸ್ತಾನೆ, ಎಲ್ಲ ಮಾಡ್ತಾನೆ. ಒಳಗೆ ಏನಿಲ್ಲ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭದಲ್ಲಿ ಲೇಷ ಭಕ್ತಿ. ಇಂಥ ಕೇಸನ್ನೆಲ್ಲ ನೋಡ್ಬೇಕು ನಾವು. ನಮ್ಗೆ ಎಷ್ಟೊತ್ತ ಇಂಥವ್ರಲ್ಲಿ ಯಾಕೆ ಹೀಗಾಯ್ತು ಇಂಥ ಪ್ರಶ್ನೆ ಕೇಳ್ತೀವಿ ನಾವೀಗ. ಅದಕ್ಕೆ ಉತ್ತರ ಅದೇ. ನಿಜವಾಗ್ಲೂ ಅಂಥವ್ರಾಗಿದ್ರೆ ಹಾಗಾಗಬಾರ್ದಾಗಿತ್ತು. ಆಗಿದೆ ಅಂದ್ರೆ ಏನರ್ಥ? ಸರಿಯಾಗಿ ಮಾಡಿಲ್ಲ. ಅಲ್ಲೂ ಸರಿಯಾಗಿ ಮಾಡಿ ಆಗಿಲ್ಲ ಅಂದ್ರೆ ಯಾವುದೋ ಒಂದು ಪ್ರಾರಬ್ಧ ಕರ್ಮ ಅಡ್ಡ ಇತ್ತು ಅಷ್ಟೇ. ಅಂತ ಕೇಸಸ್ ಈ ಕೇಸೇ ಜಾಸ್ತಿ. ಈಗ ಅವರು ದೇವ್ರ ಪೂಜೆ ಮಾಡ್ತಾರೆ, ತೀರ್ಥ ತಗೊಳ್ತಾರೆ, ಜಾತಕ್ಕೆ ಅಂದ್ರೆ ವಂಶದಲ್ಲಿ ಬಂದಿದ್ದಾರೆ, ಆ ಸಂಸ್ಕಾರ ಬಂದ್ಬಿಡುತ್ತೆ ಅಷ್ಟೇ. ಯೂನಿಫಾರ್ಮ್ ಹಾಕಿದ ಮಾತ್ರಕ್ಕೆ ಅವ್ನಿಗೆ ಗ್ಯಾರಂಟಿ ಒಳ್ಳೆ ಪೊಲೀಸ್ ಅಂತ ಅರ್ಥನ? ಅದರಲ್ಲೂ ಮೋಸ ಮಾಡೋರು ಇಲ್ವೇನು? ಜನರಲಿ ಒಳ್ಳೆಯವರು ಇರ್ತಾರೆ ತಿಳ್ಕೊತೀವಿ ಹೊರತು ಅದರಲ್ಲಿ ಮಾಡಬಾರದು ಮಾಡಿದವರು ಇದ್ದಾರೆ. ಸಾಮಾನ್ಯ ಕ್ರಿಮಿನಲ್ಗಿಂತ ದೊಡ್ಡ ದೊಡ್ಡ ಅಪರಾಧ ಮಾಡಿದವರು ಇದ್ದಾರೆ, ಟೆರರಿಸ್ಟ್ ಆದವರು ಇದ್ದಾರೆ ಅದರಲ್ಲೂ ಕೂಡ. ಅದರಿಂದ ಅದು ಹೆಸರು ತೋರಿಕೆ ಯೂನಿಫಾರ್ಮ್ ಹೊರತು ಇದಲ್ಲ. ಭೀಮಾರ್ಜುನ ಬಲಾಚ್ಚೈವ ಮಾದ್ರೇಯಾಯ ದದೌ ಕರಂ. ಇವೆಲ್ಲ ನಿರ್ಣಯಗಳು. ಎಲ್ಲ ಕಡೆ ವಿಚಾರ ಮಾಡ್ಲಿಕ್ಕೆ ಇವೆಲ್ಲ ಎಲ್ಲ ಕಡೆ ಹೇಳಕ್ ಹೋಗಲಿಲ್ಲ. ಇಲ್ಲಿ ಹೇಳಿದ್ದನ್ನು ಬೇರೆ ಕಡೆ ಪ್ರಸಂಗ ಬಂದಾಗ ಏನ್ ಮಾಡ್ಬೇಕು, ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಉತ್ತರ ತಿಳ್ಕೊಂಡ್ರೆ ಮುಗಿತು. ಅದಕ್ಕೆ ನಿರ್ಣಯ ಒಂದ್ಸರಿ ಹೋಗಿ ಗಟ್ಟಿ ಮಾಡ್ಕೊಂಡ್ಮೇಲೆ ಆ ಪ್ರಶ್ನೆ ಸಾಲ್ವ್ ಆದಾಗಲಕ್ಕ ಮತ್ತೆ ಕೇಳೋ ನೆಸಿಟಿ ಇಲ್ಲ. ಇದು ಯಾವುದೇ ದುಷ್ಟರಲ್ಲಿ ಇಂಥ ಪ್ರಸಂಗ ನಡೆದ್ರೆ ಉದ್ದೇಶ ಇಷ್ಟೇ ಇರುತ್ತೆ. ಭೀಮಾರ್ಜುನ ಬಲಾಚ್ಚೈವ ಮಾದ್ರೇಯಾಯ ದದೌ ಕರಂ. ಇದೊಂದು ಪ್ರಶ್ನೆ ಬರುತ್ತೆ ಈಗ. ಇಷ್ಟೆಲ್ಲ ಗಲಾಟೆಯೊಳಗೆ ಕೌರವರು ಗೆದ್ದಿಲ್ಲ, ಪಾಂಡವರು ಗೆದ್ದಿಲ್ಲ. ಯಾಕೆ ಕೌರವರು ಕೂಡ ಗೆದ್ದಿಲ್ಲ ಅಂತ ಕ್ಲೇಮ್ ಮಾಡಲಿಲ್ಲ? ಯಾತಕ್ಕೆ? ಫ್ಯಾಮಿಲಿ ಅವರಿದ್ದಾಗ ಒಳಗಡೆ ಇದ್ರು ಕೂಡ ತೋರ್ಸಾಗಿಲ್ಲ. ಅದನ್ನ ಅಲ್ಲೂ ಬಂದ್ರೆ ಒದಿತಾ ಇರುತ್ತೆ, ಗೊತ್ತಾದ್ರು ಆ ವಿಚಾರ ಬೇರೆ. ಬಟ್ ಹೊರಗೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ಒಂದೇ ಬರೀತಾರ, ಒಳೊಳಗೆ ಮಾಡೋಣ, ಹೊರಗೆ ಮಾಡಬಾರ್ದು. ಯಾವಾರು ಬಂಧುಗಳಲ್ಲಿ ವಿರೋಧ ಹೇಗೆ ಮಾಡ್ತಾರೋ ಅವರು ಗೊತ್ತಾಗದಂತೆ ಮಾಡ್ತಾರ ಒಳಗಡೆ, ಅದನ್ನ ಮಾಡ್ತಿತ್ತು. ಹೊರಗಡೆ ಮಾಡ್ಲಕ್ಕೆ ಹೋಗ್ಲಿಲ್ಲ. ಇಲ್ಲೋರ್ ಲೋಕಕ್ಕೆ ಔಟ್ ಅಂಡ್ ಔಟ್ ಏನ್ ಕಾಣಿಸ್ತಿತ್ತು? ವಿರೋಧಿಗಳು ಅಂತ ಕಾಣಿಸ್ತಿತ್ತು. ತೋರಿಸ್ಕೊಳ್ಳೋದೇ ಮಾಡ್ತಾರೆ, ಹಿತಶತ್ರುಗಳು ಅಂದ್ರೆ ಹಾಗೆ. ಇದು ವೆರಿ ಇಂಪಾರ್ಟೆಂಟ್. ಅದಲ್ಲ ಯಾರಿಂದ ಈ ಪ್ರಶ್ನೆ ಅದೇ ತಾನೇ ಉತ್ತರ ಕೊಡ್ತಿರೋದು. ಈಗ ಬಂಧು ಬಾಂಧವರು ಯಾಕಿನೂ ಆಗಲ್ಲ ಅದರಲ್ಲಿ ಬರ್ತಾರೆ, ಅದೇ ಉಡುಗೊರೆ ಕೊಡ್ತಾರಲ್ಲ, ಅದೇ ಗೊತ್ತಾಗ, ಬೇರೆ ಏನಿಲ್ಲ. ಅದು ಕಪ್ಪ ಕಾಣಿಕೆ ಅಂತ ಕರೆಯೋದಿಲ್ಲ, ಉಡುಗೊರೆ ಇದ್ದಾಗ ಅಷ್ಟೇ. ಸೋತು ಎದುರುಗಾಳಿ ಆಗಿದ್ರೆ ಕಪ್ಪ ಕಾಣಿಕೆ, ಉಳಿದವ್ರ ಬಂಧುಗಳಿಗೆ ಅದಿಲ್ಲ. ಭೀಮಾರ್ಜುನ ಬಲಾಚ್ಚೈವ ಮಾದ್ರೇಯ ಯತದೌ ಕರಂ ಜಿಗ್ಗೆ ಬಲೇನಾನ್ಯ ನೃಪಾನ್ ಸಹದೇವ ಪ್ರತಾಪವಾನ್. ಉಳಿದವರನ್ನ ಸಹದೇವ ಸ್ವಂತ ಶಕ್ತಿಯಿಂದನೇ ಗೆದ್ದ. ರುಕ್ಮಿಣಿಗೆಲ್ಲಕ್ಕೆ ಆಗ್ತಿರಲಿಲ್ಲ, ವೆರಿ ಇಂಪಾರ್ಟೆಂಟ್. ಸಹದೇವನಿಗೆ ಆಗ್ತಿರಲಿಲ್ಲ, ಆದ್ರೆ ಯುದ್ಧನೇ ಮಾಡಲಿಲ್ಲ ರುಕ್ಮಿಣಿ. ಈ ಕಾರಣಕ್ಕೋಸ್ಕರ ಮಾಡಲಿಲ್ಲ. ಆದ್ರಿಂದ ಸಹದೇವನಿಗೆ ಮುಂದುವರಕ್ಕೆ ಅನುಕೂಲ ಆಯ್ತು. ಹೊರಟ ಉಳಿದವನು ತಾನೇ ಗೆದ್ದ, ಸ್ವಶಕ್ತಿಯಿಂದನೇ ಗೆದ್ದ ಸಹದೇವ.
ಇಲ್ಲಿ 2-3 ಪ್ರಶ್ನೆಗಳಿಗೆ ಉತ್ತರ. ರುಗ್ಮಿ ಹೇಗೆ ಬಿಹೇವ್ ಮಾಡಿದ, ಹೀಗೆ ಒಂದು. ಇಷ್ಟು ಬಲಿಷ್ಠ ರುಗ್ಮಿನ ಸಹದೇವಗೆಲ್ಲ ಕಾಯ್ತಾ ಅಂತ ಮುಂದಿನ ಪ್ರಶ್ನೆ, ಅದಕ್ಕೂ ಉತ್ತರ ಇದೆ. ಅವನಿಗೆ ಆಗ್ತಿರಲಿಲ್ಲ, ಅವನೇ ಯುದ್ಧಕ್ಕೆ ಬರಲಿಲ್ಲ, ಆದ್ದರಿಂದ ಆಯ್ತು. ಗೆದ್ದ ಅಲ್ಲ, ಇಷ್ಟು ಕಾಣಿಕೆ ಕೊಟ್ಟು ಹೊರಟೋಗುತ್ತೆ, ಗೆದ್ದ ಪ್ರಶ್ನೆ ಬಂದಿಲ್ಲ. ಸಂಧಾನ ಮಾಡಿದಾಗ ಗೆದ್ದ ಪ್ರಶ್ನೆ ಬರೋದಿಲ್ಲ. ತಥಾ ಸ್ಮೃತಂ ಸಮಾಗತಂ ಘಟೋತ್ಕಚಂ ಭೀಷಣೆ ಸಮಾಧಿಶದ್ಯಯೌ ಚ ಸೋಪಿ ಅಸೌ ದದೌ ಮಹಾಕರ. ತಥಾ ಸ್ಮೃತಂ ಸಮಾಗತಂ, ಅಲ್ಲಿ ಸಮಸ್ಯೆ ಬಂತು. ಮುಂದೆ ಹೋಗ್ಬೇಕಾದ್ರೆ ಎಲ್ಲಾ ಕಡೆ ತರಬೇಕಾತೀಗ. ಲಂಕೆಗೆ ಹೋಗ್ಬೇಕು, ಸಮುದ್ರ ಅಡ್ಡ ಇದೆ, ಹೇಗೆ ಹೋಗ್ಬೇಕು? ಗೆಲ್ದ ಹೋದ್ರೆ ಏನಾಗೋದಿಲ್ಲ, ರಾಷ್ಟ್ರೀಯಾಗ ಆಗೋದಿಲ್ಲ, ಇನ್ಕಂಪ್ಲೀಟ್ ಆಗ. ಅದು ಒಂದು ಸಹದೇ ಘಟದ ಹೇಳ್ಬಿಟ್ಟಿದ್ದ ಹುಟ್ಟಿದಾಗಲೇನೆ, ಏನಂತ, ನಿಮ್ಮಲ್ಲಿ ಯಾರು ಕರೆದು ಬರ್ತೀರಿ ಅಂತ ಹೇಳಿ. ಈಗ ಅವೇಲ್ ಮಾಡ್ಕೊಂಡು, ಇವ್ರು ಸುಮ್ನೆ ಅವೇಲ್ ಮಾಡ್ಕೊಂಡಿಲ್ಲ. ಈ ಪ್ರಸಂಗ ಬಂತು ಅವೇಲ್ ಮಾಡ್ಕೊಂಡು, ಸುಮ್ನೆ ಸೇಲ್ ಹಾಕಲ್ಲ. ಯಾರು ಇರ್ತಾರೆ, ಕೆಲವು ಎಕ್ಸಾಕ್ಟ್ ಮಾಡಕ್ ಇಯರ್ ಕೊನೆಗೆ ಹಾಕಿಬಿಡ್ತಾರೆ. ಮೊದಲೆಲ್ಲ ಏನ್ ಮಾಡ್ತಾರೆ, ಒಂದು ವ್ಯಾಲಿಡ್ ರೀಸನ್ ಇಟ್ಕೊಂಡಿರ್ತಾರೆ. ಅದು ಜನವರಿಯಲ್ಲಿ ಸಾಮಾನ್ಯ ಹಾಕ್ಲಕ್ ಹೋಗಲ್ಲ, ಯಾಕೆ ಒಂದು ವರ್ಷ ಪೂರ್ತಿ ಭೇಟಿ ಮಾಡಬೇಕು ಅಂತ ಹೇಳಿ ಕಾಯ್ತಿರ್ತಾರೆ. ಇಲ್ಲಿ ಉಪಯೋಗಿಸ್ಬೇಕೀಗ. ತಥಾ ಅದ್ರ ಎಲ್ಲರೂ ಕೂಡ ಸ್ಮರಣೆ ಮಾಡದೆ ಬರ್ತೀವಿ ಅಂತ ಯಾರ್ಯಾರು ಮಾತು ಕೊಟ್ಟಿದ್ದಾರೆ, ಯಾರು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಅದು ಅರ್ಥ ಆಯ್ತಾ? ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ಅದು ಅವ್ರ ಒಳ್ಳೆಯವರ ಲಕ್ಷಣ. ತಥಾ ಸ್ಮೃತಂ ಸಮಾಗತಂ ಘಟೋತ್ಕಚೆ ವಿಭೀಷಣೆ ಸಮಾಧಿಶದ್ಯಯೌ ಚ ಸೋಪ್ಯಸೌ ದದೌ ಮಹಾಕರ. ವಿಭೀಷಣ ಇದ್ದಾನ ಕಡೆ ಈಗ, ಆತ ಚಿರಂಜೀವಿ, ಆದ್ರಿಂದ ರಾಜ್ಯ ಆಡ್ತಾ ಇದ್ದಾನೆ. ಆತಿಂದ ತಗೋಬೇಕೀಗ. ವಿಭೀಷಣ ಭಾರಿ ಸ್ಟ್ರಾಂಗ್, ಸಾಮಾನ್ಯನೇ ಅಲ್ಲ. ಸಮುದ್ರ ದಾಟದೇ ಪ್ರಶ್ನೆ. ಕಟ್ಟೋದು ಕರೆದ, ಹೋಯ್ ಬಾ ಅಂತ ಹೇಳಿದ, ಕಟ್ಟೋದು ಹಾರಿದ. ಇಲ್ಲೂ ಸಾರಸ್ಯ ನೋಡಿ, ಅಲ್ಲಿ ಸಮುದ್ರ ಹಾರಿದ್ದು, ಅದೇ ಸಮುದ್ರ ಹಾರಿದ್ದ ಯಾರೋ ಹನುಮಂತ. ಇಲ್ಲಿ ಘಟೋತ್ಕಚ, ಅಲ್ಲಿ ಅಪ್ಪ ಹಾರಿದ್ದ, ಇಲ್ಲಿ ಮಗ ಹಾರ್ತಿದ್ದ. ಅಂದ್ರೆ ಅವ್ರ ಫ್ಯಾಮಿಲಿ ಉಳಿದವ್ರ ಕೈಲಿ ಆಗ್ಲಿಲ್ಲ ಅಂತ ಅರ್ಥ, ಬೇರೆಯವರಿಗೆ ಆಗ್ಲಿಲ್ಲ. ಇದೆಲ್ಲ ಸರಿಯಾಗಿ ನೋಡ್ಕೊಂಡು ಕಥೆಯಲ್ಲೂ ಕೂಡ ಒಂದು ಪ್ರಿನ್ಸಿಪಲ್ ಯಾವಾಗ್ಲೂ ಇರೋದು, ಅದಕ್ಕೆ ತತ್ವ ಅಂತ ಕರೀತಾರೆ. ಸಮಾಧಿಶದ್ಯಯೌ ಚ ಸೌಪಿ ಅಸೌ ದದೌ ಮಹಾಕರಂ. ಆತ ಹೋದ, ಕೇಳಿದ, ವಿಷಯ ತಿಳಿಸಿದ ತಕ್ಷಣ ಏನ್ ಮಾಡಿದ, ಮಹಾಕರಂ, ಸ್ವಲ್ಪ ಕಪ್ಪ ಕಾಣಿಕೆ, ಭಾರಿ ಕಪ್ಪ ಕಾಣಿಕೆ ಕೊಟ್ಟ ಆತ. ಯಾತಕ್ಕೆ? ಆ ರಾಮನೇ ಕೃಷ್ಣ ಇವೆಲ್ಲ ತಲೆಯಲ್ಲಿ ಕೂತಿದೆ. ಆದ್ರಿಂದ ನಾವು ಏನ್ ಕೊಟ್ರು, ಈಗ ಯಾರು ಪೂಜೆ ಮಾಡಿದಾಗಾಯ್ತು, ರಾಮನ ಪೂಜೆ ಮಾಡಿದಾಗಾಯ್ತು. ಅನುಸಂಧಾನ ಹಾಗೆ ಮಾಡ್ಕೊಂಡು. ಪುರಾಹಿ ರಾಘವೋದಿತಂ ತತಸ್ಯ ಸೋಖಿಲಂ ತದಾ ವಿಚಾರ್ಯ ಕೇಶವಂಚತಂ ಫಲಂಚ ಭೀಮ ಪಾರ್ಥಯೋ. ಭಾರಿ ವಿಶೇಷಾಂಶವನ್ನು ಹೇಳ್ತಾರೆ. ಇವು ಹೊರಗೆಲ್ಲೂ ಸಿಗೋದಿಲ್ಲ ಇವೆಲ್ಲ ಕೂಡ. ಈ ರಾಮದೇವರೇ ಹೇಳಿದ್ರಂತೆ, ಮುಂದೆ ಸಹದೇವ ಬರ್ತಾನೆ ಪಾಂಡವರ ಯಜ್ಞಕ್ಕೋಸ್ಕರ, ಆಗ ನೀನು ಕೊಡು ಅಂತ ಹೇಳಿದ್ರಂತೆ. ಯಾರೋ ಕಳಿಸ್ತೀನಿ ಕೊಡಿ ಅಂತ ಲೆಟರ್ ಕಳಿಸಿರ್ತಾರಲ್ಲ, ಹಾಗೆ ನಮ್ಮವ್ರು ಬರ್ತಾರೆ ಕೊಡಿ ಅಂತ ಹೇಳಿದ್ರೆ ಹಾಗೋ ರಾಮದೇವ್ರ ರೂಪ ಪರಮಾತ್ಮ ಹೇಳಿ ಆಗಿತ್ತು. ವಿಭೀಷಣ ಕಾಯ್ತಾ ಇದ್ದ, ಆ ಚಾನ್ಸ್ ಬಂತು, ಕೊಟ್ಬಿಟ್ಟು. ಈಗ ರಾಮದೇವರು ಸರ್ವಜ್ಞರು ಅದೆಲ್ಲ ಗೊತ್ತಾಯ್ತು. ರಾಮದೇವರು ಎಷ್ಟು ಸರ್ವಜ್ಞರು ಮೊದಲು ಸಾಕ್ಷಿ, ಸಾಕ್ಷಾತ್ ನಾರಾಯಣ. ವಿಚಾರ್ಯ ಕೇಶವಂಚತಂ ಬಲಂಚ ಭೀಮ ಪಾರ್ಥಯೋ. ಮತ್ತೆ ಭೀಮಾರ್ಜುನ ಇದ್ದೇ ಇದ್ದ. ನಾ ಈಗ ಅಕಸ್ಮಾತ್ ಯಾವುದೇ ಕಾರಣ ಕೊಡದೆ ಹೋದ್ರೆ ಯಾರು ಹೊತ್ತಿಸ್ಕೊಂಡು ಹೋಗ್ತಾರೆ ಅಂತ ಗೊತ್ತು. ಭೀಮ ಪಾರ್ಥರು ಪ್ರೊಜೆಕ್ಟ್ ಆಗ್ತಾವೆ ಎಲ್ಲ ಕಡೆಗೂ ಕೂಡ. ಗೀತಾ ಶುರುವಾಗುವಾಗ ಕೂಡ ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ. ನಂಬರ್ 1 ಭೀಮಸೇನ, ಆಮೇಲೆ ಅರ್ಜುನ. ಇಮಿಡಿಯೇಟ್ ನೆಕ್ಸ್ಟ್ ಅಲ್ಲ. ಗ್ಯಾಪ್ ಭಾರಿ ಇದ್ರು ಕೂಡ ಮಧ್ಯೆ ಯಾರು ಇಲ್ಲೇ ಇಲ್ಲ, ಗೊತ್ತಾಯ್ತಾ? ಆ ಕಡೆ ತಗೊಂಡಿದ್ರೆ ಬಲರಾಮದೇವರು ಬರ್ತಿದ್ರು, ಈ ಗುಂಪಿನಲ್ಲಿ ಇಲ್ಲ, ಆದ್ರಿಂದ ಬರೋದಿಲ್ಲ. ಪುರಾಹಿ ರಾಘವೋದಿತಂ ತದಸ್ಯ ಸೌಖಿಲಂ ತದಾ ವಿಚಾರ್ಯ ಕೇಶವಂಚತಂ ಬಲಂಚ ಭೀಮ ಪಾರ್ಥಯೋ. ದಿವೌಕಸಶ್ಚ ಪಾಂಡವಾನ್ ಅವೇತ್ಯ ಸೋದದಾತ್ಕರಂ ಮೌಘರತ್ವ ಸಂಶಯಂ ಸ ಆಪ್ಯ ಭೀಮಸೇನಜಃ. ದಿವೌಕಸಃ ಚ ಪಾಂಡವಾನ್ ಅವೇತ್ಯ ಸಹ ಅದದಾತ್ಕರಂ. ಪಾಂಡವರ ದೇವತೆಗಳಿ ಮತ್ತೆ ಎಲ್ಲ ಕಾರಣ ಸೇರಿಸಿಕೊಂಡ. ಒಳ್ಳೆಯವರು ಕೂಡ ಎಷ್ಟು ಕಾರಣ ಇಟ್ಕೊಂಡು ಮಾಡ್ತಾರೆ, ಕೆಟ್ಟವರಿಗೂ ಕಾರಣ ಇರುತ್ತೆ ಎಂಬುದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿಂದ ಮತ್ತೆ ಉಳಿದವ್ರ ಬಗ್ಗೆ ಕೇಳಬೇಕಾಗಿಲ್ಲ. ಸೊ ಎಷ್ಟು ಕೊಟ್ಟ? ಮಹೌಘ ರತ್ನ ಸಂಚಯಂ, ಕೋಟಿ ಅಲ್ಲ, ಮಹೌಘ ಭಾರಿ ಭಾರಿ ಜಾಸ್ತಿ, ಅದು ಅಷ್ಟೆಲ್ಲ ಕೊಟ್ಟ. ಇದರಿಂದ ಇಷ್ಟೆಲ್ಲ ಪಾಂಡವರೇನ್ ತಂದ್ರು, ಅಷ್ಟೊಂದು ವಿನಿಯೋಗ ಮಾಡ್ತಾರೆ ಅಂದ್ರೆ ಯಾವ ಕ್ವಾಲಿಟಿ ರಾಜಸೂಯಾಗ ಆಗಿ. ಹರಿಶ್ಚಂದ್ರ ಅದು ಯಾವುದೂ ಇರಲಿಲ್ಲ. ಆದ್ರಿಂದ ಹೆಸರು ರಾಜಸೂಯ ಆಯ್ತೇ ಹೊರತು ನಿಜವಾಗ್ಲೂ ರಾಜಸೂಯಾಗ ಮಾಡಿದ್ದಿಬ್ರೆ, ಮುಖ್ಯವಾಗಿ ಮಾಡಿದ್ದಿವ್ರಿಬ್ರೆ. ಸ ಆಪ್ಯ ಭೀಮಸೇನ ಜಹ, ಭೀಮಸೇನ ಜಹ, ಭೀಮಸೇನನ ಮಗ ಅಷ್ಟು ಮಾಡ್ದ. ಮಹೋಗ ಇಷ್ಟು ಯಾರಿಗೆ ಕೊಟ್ಟ? ಯಯೌಚ ಮಾತೃನಂದನಂ ಸಚಾಯವು ಸಕಪ, ಅಲ್ಲಿ ಸಹದೇವರು ಒಪ್ಪಿಸಿದ. ಅಲ್ಲಿಂದ ಆತ ತನ್ನ ವ್ಯವಸ್ಥೆ, ಈ ಕೆಲಸ ಮುಗಿತು, ತನ್ನ ವ್ಯವಸ್ಥೆ ಹೊರಟ. ನಕುಲ ಪಶ್ಚಿಮಾಶಾಯಾಂ ವಿಜಿಜ್ಞೆ ಅಖಿಲ ಭೂಕೃತಃ. ದಕ್ಷಿಣ ಆದ್ಮೇಲೆ ಪಶ್ಚಿಮ ಬಂತೀಗ. ಪಶ್ಚಿಮ ದಿಕ್ಕಿನಲ್ಲಿ ಯಾರು ಹೋಗಿದ್ದಾರೋ ನಕುಲ, ಆತೇನು ಮಾಡ್ದ? ಅಖಿಲ ಸಕುಲ ಪಶ್ಚಿಮಾಚಾಯಾಂ ವಿಜಿಜ್ಞೆ ಅಖಿಲ ಭೂಭೃತಃ.
ಎಲ್ಲಾ ರಾಜರನ್ನು ಗೆದ್ದ. ಅಲ್ಲಿ ಇಂಥ ದೊಡ್ಡ ಸಮಸ್ಯೆ ಬರಲಿಲ್ಲ ಆತನಿಗೆ. ಕರಮಾಪಚ ವೀರೋಸೌ ಸೌಹಾರ್ದಾದೇವ ಮಾತುಲ ಆಯಯೌಚ ಮಹಾರತ್ನ ಸಂಚಯೇನ ಸ್ವಕಂಪುರಂ. ಕರಮಾಪಚ ವೀರ ಅಸೌ ಸಹೃದಾದೇವ ಮಾತುಲ. ಇಲ್ಲಿ ಎರಡು ಕೇಸ್ ಇದೆ. ಮಾತುಲ ಅಂತ ಹೇಳಿದ್ರೆ ವಸುದೇವನೂ ಮಾತುಲ, ಶಲ್ಯರಾಜನೂ ಮಾತುಲ. ಶಲ್ಯರಾಜ ಭಾರಿ ಬಲಿಷ್ಠ, ನಕಲಿಗೆ ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಆತೇನ್ ಮಾಡ್ದ, ಸೋದರಡಿಯೇನೆ ಅವ್ರು ಪಾಂಡವರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರೀತಿಯಿಂದನೇ ಕೊಟ್ಟ. ಯುದ್ಧ ಮಾಡೋ ಪ್ರಸಂಗ ಬರಲಿಲ್ಲ. ಈ ದ್ವಾರಕೆಗೂ ಬಂದಿದ್ದ. ಆಚಾರ್ಯ ಮೊದಲೇ ಹೇಳ್ಬಿಟ್ಟಿದ್ದಾರೆ ಅದನ್ನು. ಎಲ್ಲಿ ಹೇಳಿದ್ದಾರೆ ಹೇಳಿ, ಇಲ್ಲಿ ಹೇಳಿಲ್ಲ. ಎಲ್ಲಿ ಹೇಳಿದ್ದಾರೆ ನೆನ್ಪಿಟ್ಕೋಬೇಕು. ನಕಲ ಮಾಡಿದ ತಪ್ಪು ಯಾವುದು? ಎಲ್ಲರೂ ತಪ್ಪು ಮಾಡಿದ್ರು, ಭಾಗವತರಾಗಿದ್ರು ಕೂಡ ಭೀಮ ದ್ರೌಪದಿ ಮಾತ್ರ ಮಾಡಲಿಲ್ಲ ಅಂತ ಹೇಳ್ತಾ ಉಳಿದವರು ತಪ್ಪನ್ನು ಅಲ್ಲಲ್ಲೇ ತೋರಿಸಿದ್ರು. ನಕಲ ಏನ್ ತಪ್ಪು ಮಾಡಿದ್ದ? ಮರ್ತ್ ತಪ್ಪು ಮಾಡ್ದಾಗ ಆಯ್ತೀಗ. ತಪ್ಪು ಮಾಡಿದ ನಾವು ಮರ್ತು ಹೋಗಿದೆ. ಏನೋ ಏನ್ ಮಾಡ್ಬೇಕು? ನಕಲಹ ಕರದಾನಾಯ ಪ್ರೇಷಯಾಮಾಸ ಕೇಶವೇ. ಅಲ್ಲಿಗೆ ಬಂದು ಕೃಷ್ಣ ಕೂಡ ಏನಾಗಬೇಕು? ಹತ್ತಿರದ ಬಂದು ಏನ್ ಮಾಡ್ದ? ನಾ ಯಾಗ ಮಾಡ್ತಿದ್ದೆ, ಕಪ್ಪ ಕಾಣಿಕೆ ಕೊಡು ಅಂತ ಕೇಳಿದ. ಆಚಾರ್ಯ ಬರುತ್ತೆ. ಕೇಳೋ ರೀತಿ ಇದು. ಸ್ವಾಮಿಗಳೇ ಚಂದ ಕೇಳಿದ್ರೆ ಹಾಗಾಗಿ, ಸ್ವಾಮಿ ನೀವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಹಾಕಿ ಇದಕ್ಕೆ, ನಮ್ಮನೆ ಕತ್ತಾಗಿ ನೀವು ಚಂದದ ಹಾಕಿ ಅಂತ ಕೇಳಿದರೆ ಎಷ್ಟು ತಪ್ಪಾಗಲ್ಲ? ಎಲ್ಲ ಮಾಡಿಸಿರೋದೇ ಕೃಷ್ಣ. ಕೇಳಿದ್ದೇನು? ನನಗೆ ಬೇಕು ಕಪ್ಪ ಕೊಡು ಅಂತೇಳಿ. ಕೃಷ್ಣ ಏನ್ ಮಾಡ್ದ? ಕೊಟ್ಟು ಕಳಿಸ್ದ. ಏನ್ ಮಾಡ್ಲಿಲ್ಲ? ಬೈದು ಕೊಡೋದಿಲ್ಲ ಅಂತ ಹೇಳಿ ಯುದ್ಧಕ್ಕೆ ಗತಿ ಮುಗಿದು ಹೋಗ್ತಿದ್ವಿ. ವಿವಾದವರು ಬರ್ತಾರೋ ಇರಲ್ಲ, ಏನೋ ಆಗ್ತಿರ್ಲಿ. ಅದಕ್ಕೆ ಹೇಗೆ ತಪ್ಪು ಮಾಡ್ತಾರೆ ಅಂತ ಹೇಳೋದು ಸಾಕ್ಷಿ. ಯಾವ್ದೋ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಎಷ್ಟೇ ದೊಡ್ಡವರಾದ್ರೂ ಕೂಡ ಆ ಟೈಮ್ನೊಳಗೆ ಮೈ ಮರ್ತು ಬಿಡ್ತಾರೆ. ಕೇಳಿದ ಕೃಷ್ಣ ಏನ್ ಮಾಡಿದ? ಕೊಟ್ಟು ಕಳಿಸಿದ. ಅರ್ಜುನ ಕಪಿವರೋಚ್ಚರಿತ ಧ್ವಜಂ. ಅಲ್ಲಿಗೆ ಅವ್ರ ಕೆಲಸ ಮುಗಿತು. ಕರಮಾಪಚ ವೀರೋಸೌ ಸೌಹಾರ್ದಾದೇವ ಮಾತುಲ ಆಯಯೋಚ ಮಹಾರತ್ನ ಸಂಚಯೇನ ಸ್ವಕಂಪುರಂ. ಮಹಾರತ್ನದ ರಾಶಿಯೊಂದಿಗೆ ಆತ್ಮೂ ಬಂದ. ಇವ್ರದೆಲ್ಲ ಎರಡಾಯ್ತು. ಆಕ್ಚುಲಿ ದಕ್ಷಿಣ ದಿಕ್ಕು ದೊಡ್ಡದು, ಆದರೆ ದೊಡ್ಡ ಯಾರು ಮಹಾನುವಾರು ಇರಲಿಲ್ಲ, ಗೆಲ್ಲಕ್ಕೆ ಅಸಾಧ್ಯ ಇರಲಿಲ್ಲ. ವಿಭೀಷಣ ಮೇನಾದ ಸಾಲ್ವ್ ಮಾಡ್ಕೊಂಡು ಬಂದ. ಈ ಕಡೆ ಪಶ್ಚಿಮದೊಳಗೆ ಪ್ರಧಾನವಾಗಿ ಸರ್ವೋತ್ತಮ ಕೃಷ್ಣನೇ ಇದ್ದಾನೆ, ಅನುಗ್ರಹ ಮಾಡ್ತಾ ಬಂದ. ಪೂರ್ವದಲ್ಲಿ ಭಾರಿ ಕೆಟ್ಟವರಿದ್ರು, ಗ್ಯಾಂಗ್ ಇತ್ತು ಭೀಮಸೇನರು. ನೆಕ್ಸ್ಟ್ ಇದ್ದು ಉತ್ತರದೊಳಗೆ, ಅದು ಅರ್ಜುನ ಪೂರೈಸಿದ. ಅಂದ್ರೆ ಕಳಿಸುವಾಗ ತಾರತಮ್ಯ ಪ್ರಕಾರನೇ ಕಳಿಸಿದ್ದ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ ಅಲ್ಲಿ ಕಳಿಸ್ಕೊಟ್ಟಿದ್ರು. ಅಲಾಟ್ಮೆಂಟ್ ಮಾಡಿದ್ ವೇದವ್ಯಾಸ ದೇವರು. ಇವರೇ ಹೋಗಿದ್ದಲ್ಲ, ವೇದವ್ಯಾಸರು ಅಲಾಟ್ ಮಾಡಿದ್ರು. ಸೊ ಪ್ರತಿಯೊಂದು ಕೆಲಸ ಭಗವಂತನೇ ನಿಯೋಜನೆ ಮಾಡಿರ್ತಾನೆ. ನಮ್ಗೇನೋ ಮಾಡು ಅಂತ ಹೇಳಿದ್ರೆ ದೇವರ ಶಕ್ತಿ ಕೊಟ್ಟಿರ್ತಾನೆ ಅಂತ ಅರ್ಥ. ಅರ್ಜುನ ಈಗ ನೋಡಿ, ಅರ್ಜುನ ಶಾಸ್ತ್ರ ಹೇಳ್ಬೇಕಾಯ್ತು, ಚೇಂಜ್ ಮಾಡ್ಬಿಟ್ರಿ. ಈಗ ಆತ ವೃತ್ತ ಚೇಂಜ್ ಮಾಡ್ಬಿಟ್ರಿ ಹೇಳ್ಬೇಕಾದ್ರೆ. ವೃತ್ತ ಅಂದ್ರೆ ವಿಷಯ, ಅರ್ಜುನ ವಿಷಯ ದೊಡ್ಡದು ಇವರಿಬ್ಬರಿಗಿಂತ, ಆದ್ರಿಂದಾಗಿನೇ ಅದನ್ನ ಚೇಂಜ್ ಮಾಡಿ ಹೇಳ್ತಾರೆ. ಅರ್ಜುನ ಕಪಿವರೋಚ್ಛ್ರಿತ ಧ್ವಜಂ ಚಂದನಂ ಸಮಧಿರುಹ್ಯ ಕಂಡಿವಿ ಯಾತಯೇವ ದಿಶಮುತ್ತರಂ ಯದಾ ಪಾರ್ವತೀಯಕ ನೃಪಾ ಸಮಾಯಯು. ಅರ್ಜುನ ಕಪಿವರೋಚ್ಛ್ರಿತ ಧ್ವಜಂ ಚಂದನಂ ಸಮಧಿರುಹ್ಯ ಗಾಂಡಿವಿ ಯಾತಃ ಏವ ದಿಶಂ ಉತ್ತರಾಂ ಯದಾ ಪಾರ್ವತೀಯಕ ನೃಪಾ ಸಮಾಯಯು. ಅರ್ಜುನ ಕಪಿವರ ಉಚ್ಛ್ರಿತ ಧ್ವಜಂ, ಕಪಿವರ, ಕಪಿಷು ವರಹ, ಕಪಿವರಹ ಹನುಮಂತನ ಧ್ವಜ ಇದೆ. ಉಚ್ಛ್ರಿತ ಧ್ವಜಂ ಬಹಳ ಶ್ರೇಷ್ಠವಾದ ಧ್ವಜವನ್ನ, ಉನ್ನತವಾದ ಧ್ವಜವನ್ನ ಹೊಂದಿದ್ದ. ಚಂದನಂ ರಥವನ್ನ, ಸಮಧಿರುಹ್ಯ ಏರಿ, ಗಾಂಡೀವಿ, ಗಾಂಡೀವಿ ಅಂತ ಹೆಸರು ಹೇಳ್ಬೇಕಾದ್ರೆ ಏನ್ ಸೇರಿತು ಅದರಲ್ಲಿ? ಗಾಂಡೀವಿ ಅಂತ ಹೇಳಿದಾಗಲೇ ಏನ್ ಸೇರಿತು? ಗಾಂಡೀವಿ ಇದ್ದಿದ್ರಿಂದಾನೇ ಗ್ರೇಟ್ ಅಂತ ಆಯ್ತು. ಶ್ರೀಮಂತ ಅಂತ ಹೇಳಿದ ತಕ್ಷಣ ಏನಾಯ್ತು? ಮನಿ ಪವರ್ ಇದೆ ಅಂತ ಆಗುತ್ತೆ. ಅದು ಗಾಂಡೀವ ಇದ್ದಿದ್ದು, ಹನುಮಂತ ಕೂತಿದ್ದು, ಇವೆಲ್ಲ ಸೇರಿದ್ರಿಂದ ಅರ್ಜುನನಿಗೆ ಏನಾಯ್ತು? ಅಷ್ಟೆಲ್ಲ ವ್ಯಾಪಕವಾದ ದಿಗ್ವಿಜಯ ಮಾಡಲಿಕ್ಕಾಯ್ತು. ಉತ್ತರ ಯಾವ ಕಡೆಗೆ? ಹಿಮಾಲಯದ ಕಡೆಗೆ ಹೋಗ್ಬೇಕು. ಅದೆಲ್ಲ ಕವರ್ ಮಾಡೋದು ಹಿಮಾಲಯದ ಕಡೆಗೆ. ಅಲ್ಲಿ ಪಾರ್ವತೀಯಕ ನೃಪ, ಪಾರ್ವತೀಯಕ ನೃಪರು ಅಂದ್ರೇನು? ಪರ್ವತಗಳಲ್ಲಿದ್ದ ರಾಜರು, ಪರ್ವತದಲ್ಲಿ ವಾಸ ಮಾಡೋ ರಾಜರು. ಇವತ್ತು ನೇಪಾಳಲ್ಲಿ ಇರೋದೆಲ್ಲಿ ಇವತ್ತು ಭಾರಿ ಕಷ್ಟದಲ್ಲಿ ಇರೋದು ಅದೆಲ್ಲ ಕೂಡ. ಅಂತಲ್ಲಿ ಹೋಗಿ ಅರ್ಜುನ ಗೆದ್ದು ಬರ್ತಾರೆ. ಅಂತ ಹೋಲಕ್ಕೆ ರಥ ಅನುಕೂಲವಾಗಿತ್ತು ಆತನಿಗೆ. ಬೇರೆ ಹೋಗ್ಬಿಡ್ತಾ ಇತ್ತು ರಥ, ಮೊದಲು ಬಂದಿದೆ ಈಗಾಗಲೇ. ಆದ್ರಿಂದ ಹೋಲಕ್ಕೆ ಅನುಕೂಲ. ಇವರಿಗೆ ಅಲ್ಲಿ ಹೋಗೋದು ಕಷ್ಟ ಆಗ್ತಿತ್ತು. ಪಾರ್ವತೀಕ ರಥ ಗೊತ್ತಾಗ್ಲಿಲ್ಲ ಯಾರು ಕೊಟ್ಟಿದ್ದ. ಕಾಂಡವನ ದಹನ ಕಾಲಕ್ಕೆ ಬರಲಿಲ್ಲ. ಕಾಂಡವನ ದಹನ ಮಾಡಬೇಕಾದ್ರೆ ಏನ್ ಕೇಳಿದ್ದ ಆಯ್ತಾ? ರಥ ಎಲ್ಲ ಬೇಕು ಅಂತ ಕೇಳಿದ್ದ. ರಥ ತಂದ್ಕೊಟ್ಟಿದ್ದ ಅಂತ. ಅದರಿಂದ ರಥ ಇತ್ತು. ಅದು ಅಂಬಾರಗ ರಥ ಎಲ್ಲಿ ಬೇಕಾದ್ರೆ ಹಾರ್ತಾ ಇತ್ತು, ಹಾರ್ತಿತ್ತು, ಎಲ್ಲಿ ಬೇಕಾದ್ರೆ ಗುಡ್ಡ ಲೆಕ್ಕನೇ ಇಲ್ಲ ಅದಕ್ಕೆ.
ಅಂತ ರಥ ತಗೊಂಡೋಗಿದ್ದ. ಕೆಲವೆಲ್ಲ ಕಾರ್ ಗೀರೆಲ್ಲ ಇಂಪೋರ್ಟೆಡ್ ಕಾರ್ ನೀವು ಇದರಲ್ಲಿ ಒಯ್ದ್ರೆ ಹೋಗೋದಿಲ್ಲ ಅವೆಲ್ಲ, ಅಲ್ಲಿ ಬೇರೆ ವೆಹಿಕಲ್. ಅದಕ್ಕೆಲ್ಲ ಬೇರೆ ರಥದ ಕ್ವಾಲಿಟಿನೇ ಆಗಿದ್ದಾಗ ಇದೆಲ್ಲ ದೊಡ್ಡ ಇದ್ದಲ್ಲ, ಕೃಷ್ಣ ಇಲ್ಲ ಅದಕ್ಕೆಲ್ಲ. ಕೃಷ್ಣ ಸಾರಥಿ ಅಲ್ಲ, ಇಲ್ಲಿ ಕೃಷ್ಣ ಸಾರಥಿ ಆಗೋದು ಪ್ರಸಂಗ ಬಂದಾಗ, ಎಲ್ಲ ಕಡೆ ಸಾರಥಿ ಆಗೋದಿಲ್ಲ. ತ್ರೈಗರ್ತಾ ಪಾರ್ವತೇಯಾಶ್ಚ ಸಹಿತಾ ಪಾಂಡುನಂದನಂ ಅಭ್ಯೇತ್ಯ ಯೋಧಯಾಮಾಸು ಜಾನನ್ ತಚ್ಚಿಕೀರ್ಷಿತಂ. ತ್ರೈಗರ್ತಾ ಅವರ ಸಂಸಪ್ತಕರು, ಸಂಸಪ್ತ ಜಾಗ ಆ ಕಡೆ ಇತ್ತು, ತ್ರಿಗರ್ತರು ಅಂತ. ತ್ರಿಗರ್ತ ಆ ದೇಶದವರು ತ್ರೈಗರ್ತರು. ತ್ರಿಗರ್ತ ಅದರಲ್ಲಿ ತ್ರೈಗರ್ತ, ಅಲ್ಲಿರತಕ್ಕಂಥ ತ್ರೈಗರ್ತ ಭಾರತೀಯರು ಅನ್ನಾಗಿ. ಪಾರ್ವತೇಯಾಶ್ಚ ಸಹಿತಾ ಪಾಂಡುನಂದನಂ ಅಭ್ಯೇತ್ಯ ಯೋಧಯಾಮಾಸು, ಯುದ್ಧಕ್ಕೆ ಬಂದರವರೆಲ್ಲ ಕೂಡ. ಆದರೆ ಜಾನಂತಹ ಚಿಕಿರಿಷಿತಂ, ಮೊದಲೇ ವಿರೋಧಿಗಳು ಯಜ್ಞ ಬೇರೆ ಮಾಡ್ತಾರಂತೆ. ಯಜ್ಞ ಮಾಡಿ ದೊಡ್ಡವರಾಗ್ಬಿಡ್ತಾರೆ, ಅದಕ್ಕೇನ್ ಮಾಡ್ಬೇಕು, ಮಾಡದಂತೆ ತಡಿಬೇಕು ಅಂತಾನೆ ಬಂದ್ರು. ತಾನ್ ವಿಜಿತ್ಯ ಯುಗಪತ್ಸ ಪಾಂಡವ ಸಂಜಯನ್ ಕ್ರಮಶ ಏವ ತಾದಿಶಂ ಪಾವ್ರಜಚ್ಚ ಭಗದತ್ತ ಮೂರ್ಜಿತಂ ತೇನ ಚಾಸ್ಯ ಸಮಭೂನ್ಮಹಾರಣಃ. ತಾನ್ ವಿಜಿತ್ಯ ಯುಗಪತ್ಸಃ ಪಾಂಡವಃ ಸಂಜಯನ್ ಕ್ರಮಶಃ ಏವ ತಾಂ ದಿಶಂ ಪ್ರಾವ್ರಜಚ್ಚ ಭಗದತ್ತಂ ಊರ್ಜಿತಂ ತೇನ ಚ ಅಸ್ಯ ಸಮಭೂತ್ ಮಹಾರಣಃ. ತಾನ್ ವಿಜಿತ್ಯ ಯುಗಪತ್ ಸಮಾಗತ, ಅವರೆಲ್ಲ ಒಟ್ಟಿಗೆ ಯುದ್ಧಕ್ಕೆ ಬಂದ್ರು ಸೇರಿಬಿಟ್ಟು. ಅರ್ಜುನ ಎಲ್ಲರೂ ಲೀಲಾಜಾಲವಾಗಿ ಗೆದ್ದ. ಪಾಂಡವ ಸಂಜಯನ್, ಇಲ್ಲಿ ಸಂಜಯ್ ಯಾಕೆ ಬಂದ ಅಂತ ತಿಳ್ಕೋಬಾರ್ದು. ಸಂಜಯನ್, ಜಯನ್ ಸಂಜಯನ್, ಚೆನ್ನಾಗಿ ಗೆಲ್ತ ಅಂತ. ಕ್ರಮಶಃ ಏವ ತಾಂ ದಿಶಂ. ಏನಿದೆ, ಹೌದೌದು ಪಾರ್ವತಿ ಅಲ್ಲಿ ಕೆಟ್ಟವ್ರು ಎಲ್ಲ, ಕೆಟ್ಟ ಗುಡ್ಡಗಾಡಿನ ಜನ ಅಂತೀವಿ, ಗುಡ್ಡಗಾಡಿನ ಜನ ಅಂತ ಹೇಳ್ತೇವೆ. ಗುಡ್ಡಗಾಡಿನ ರಾಜರು, ಗುಡ್ಡಗಾಡು ಪ್ರದೇಶದ ರಾಜರುಗಳು ಸಹಜವಾಗಿ ಅವ್ರು ಆಡಿಕೊಳ್ಳೋಕೆ ಸುಲಭ. ಅವರಿಗೆ ಈ ಕಳ್ಳರ ಹಿಡಿಯೋದು ಭಾರಿ ಕಷ್ಟ ಅಂತ ಸೇರ್ಕೊಂಡವ್ರನ್ನ. ಇವತ್ತು ಚಂಬಲ್ ಕಣಿವೆ ಅಂತಂದ್ರೆ ಇವತ್ತು ಸಾಧ್ಯ ಆಗಿದೆ. ಅಡ್ವಾನ್ಸ್ ಇದ್ರು ಕೂಡ ಅಲ್ಲಿ ಸಮಸ್ಯೆ ಇರುತ್ತೆ. ಅಂತ ಜಾಗದಲ್ಲಿದ್ದ ರಾಜರವರೆಲ್ಲ ಅಂದ್ರೆ ಗುಡ್ಡಗಳ ಹೆಡ್ಸ್ ಇದ್ದಾಗ. ಕ್ರಮಶಃ ತಾಂ ದಿಶಂ, ಅವರೆಲ್ಲ ಅಸ್ತ್ರಶಸ್ತ್ರದಲ್ಲಿ ಅಷ್ಟು ಪೂರ್ ಇರ್ತಾರೆ ಸಾಮಾನ್ಯ. ಅರ್ಜುನಿಗೆ ಅದೇನು ಸವಾಲೇ ಅಲ್ಲ. ಊರ್ಜಿತಂ ತೇನ ಚಾಸ್ಯ ಸಮಭೂನ್ ಮಹಾರಣಃ, ಅದೇ ಗುಡ್ಡಗ ಹಿಮಾಲಯದಲ್ಲೇ ಒಂದು ಭಾಗ. ಪ್ರಾಗ್ಯೋಚಿತ ನರಕಾಸುರ ಇದ್ದಿದ್ದು, ಭಗದತ್ತ ಇದ್ದ ಯುದ್ಧ ಶುರು ಮಾಡಿದ. ಭಗದತ್ತ ಯಾರ ಅವತಾರ ಆತ? ಕುಬೇರನ ಅವತಾರ. ದಿಕ್ಕು ಯಾವ್ದದು? ಕುಬೇರನ ದಿಕ್ಕೇನೆ. ಉತ್ತರ ಅಂತ ಯಾರ ದಿಕ್ಕು? ಕುಬೇರನ ದಿಕ್ಕೇನೆ. ಆ ದಿಕ್ಕಿನಲ್ಲೇ ಇದ್ದ. ಕ್ರಮಶಃ ಏವ ತಾಂ ದಿಶಂ ಪ್ರಾವ್ರಜಚ್ಚ ಭಗದತ್ತ ಮೂರ್ಜಿತಂ ತೇನ ಚಾಸ್ಯ ಸಮಭೂನ್ ಮಹಾರಣ. ದೊಡ್ಡ ಯುದ್ಧ ನಡೀತು ಇಬ್ಬರಿಗೂ ಕೂಡ. ಅವನು ಮಹಾವೀರ, ಮತ್ತು ವೈಷ್ಣವಾಸ್ತ್ರ ಬೇರೆ ಇತ್ತು ಅವನಲ್ಲಿ, ಬಲದೇವರು ಕೊಟ್ಟಿತ್ತು. ಗೊತ್ತಾಯ್ತು, ಕುಬೇರನ ಅವತಾರ ಎಲ್ಲ ಸೇರಿದ್ರಿಂದ ಒಳ್ಳೆ ಯುದ್ಧನೇ ಮಾಡಿದ. ಅರ್ಜುನನು ಯುದ್ಧ ಮಾಡಿದ. ಸಮಭೂನ್ ಮಹಾರಣ, ಅದಕ್ಕೆ ರಣ ಅನ್ಲಿಲ್ಲ, ಮಹಾರಣ ಅಂತ ದೊಡ್ಡ ಯುದ್ಧನೇ ನಡೀತು. ಶೋಭಿಯುದ್ಧ ಸಗಜೋದಿನಾಷ್ಟಕಂ ಶ್ರಾಂತಾಹ ಪುರುಹೂತನಂದನಂ ಬ್ರೂಹಿತೆ ಸಮರ ಕಾರಣಂತ್ವಿತಿ ಪ್ರಾಹದೇಹಿ ಕರಮಿತ್ಯಥಾರ್ಜುನ. ಸಹ ಅಭಿಯುದ್ಧ ಸಗಜ, ಅವನಿಗೊಂದು ಇನ್ನೊಂದು ಪ್ಲಸ್ ಪಾಯಿಂಟ್, ಸುಪ್ರತೀಕ ಆನೆ ಇತ್ತು. ಈತ ರಥ ಇದ್ರೆ ಆತನಿಗೆ ಆನೆ ಇತ್ತು. ಎರಡೂ ಮ್ಯಾಚಿಂಗ್ ಅಲ್ಲ, ಬಟ್ ಅದು ಗ್ರೇಟ್ ಇತ್ತು. ಸುಪ್ರತೀಕ ಆನೆಯಿಂದ ರಕ್ಷಿತನಾಗಿದ್ದ. ದಿನಾಷ್ಟಕಂ, 8 ದಿವಸ ಯುದ್ಧ ನಡೀತು ಅರ್ಜುನನ ಮೇಲೆ. 8 ದಿವಸ ಯುದ್ಧ ನಡೀತು. ನಮ್ಗೆ ಈಗ ಅನಿಸುತ್ತೆ 8 ದಿವಸ ಬೇಕಾಯ್ತು ಅಂತ ಕೇಳಿದ್ರೆ, ಉಕ್ರೇನ್ ರಷ್ಯಾ ಮೇಲೆ ಎಷ್ಟು ದಿವಸ ಆಯ್ತು ಈಗಾಗಲೇ? 6 ತಿಂಗಳಾಯ್ತು. ಸ್ಮಾಲ್ ಕಂಟ್ರಿ ಅದು ಆಕ್ಚುಲಿ. ಅಂಥದ್ದು ಮಾಡ್ತಿದೆ ಅಂದ್ರೆ ಶಸ್ತ್ರಾಸ್ತ್ರ ಜೋರಿದ್ದಾಗ, ಸಪೋರ್ಟ್ ಇದ್ದಾಗ ಸಾಧ್ಯ ಆಗುತ್ತೆ. ಇದ್ದವರು ಸಾಧ್ಯ, ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಫಾಸ್ಟ್ ಆಗುವುದು ತಿಳ್ಕೊಂಡಿದ್ರು, ಇದು ಮುಗಿಯ ಲಕ್ಷಣ ಕೂಡ ಇಲ್ಲ. ಆ ತರ ಇದೆ. ಶಾಂತಾಹ ಪುರುಭೂತ ನಂದನಂ. ಇಲ್ಲಿ ಕೆಲವು ಸಮಸ್ಯೆಗಳು ಬರುತ್ತೆ ಇಲ್ಲೆಲ್ಲ. ಅರ್ಜುನ ದೊಡ್ಡ ಶಸ್ತ್ರಾಸ್ತ್ರ ಗೊತ್ತಿದೆ, ಬಡ ಸತ್ತೋಗ್ಬಿಡ್ತಾರೆ, ಸಾಯ್ಬಾರ್ದು. ಅರ್ಜುನ ಅರ್ಜುನೇ ಕೊಡೋದು ಭಗದತ್ತನನ್ನ. ಇದು ಕೊಲ್ಲೋ ಟೈಮ್ ಅಲ್ಲ ಇದು, ಗೊತ್ತಾಯ್ತಾ? ಅದ್ರ ಕೆಲಸಕ್ಕೆ ಉಪಾಯ ಕಣ್ಣಲ್ಲೆಲ್ಲ ಗಣ್ಣಿದೆ ಅಂತ ಪತ್ತು ತೋರ್ಸಕ್ಕಾಗತ್ತಾ? ತೋರಿಸ್ಬಾರ್ದು. ಏನ್ ಮಾಡ್ಬೇಕದನ್ನ ಅನಿವಾರ್ಯದ ಹೊರತು ಏನ್ ಮಾಡಬಾರದು. ಪೊಲೀಸರು ಕೂಡ ಅಷ್ಟೇ, ಏನ್ ಮಾಡ್ಬೇಕು ಅವರು? ಸುಮ್ಸುಮ್ನೆ ಗಣ್ಣಿದೆ ಹೊಡೆಯಾಗಿಲ್ಲ. ಅದು ಅನಿವಾರ್ಯ ಸ್ಥಿತಿ ಬಂದಾಗ ಮಾತ್ರ ಅದಕ್ಕೆ ಪ್ರೂಫ್ ಇರ್ಬೇಕು. ಅದಕ್ಕೆ ಇವನೇ ಡಿಕ್ಲೇರ್ ಮಾಡಾಗಿಲ್ಲ, ಪ್ರೂಫ್ ಇದ್ದಾಗ ಮಾಡ್ಬೋದು, ಇವ್ರು ಮಾಡಕ್ ಬರೋದಿಲ್ಲ. ಅದಕ್ಕೆ ಅರ್ಜುನ ಸಮರ್ಥನಾಗಿದ್ರು ಕೂಡ ಯುದ್ಧವನ್ನು ಮಾಡಿದ. ದಿನ ಅಷ್ಟಕ 8 ದಿವಸ ಯುದ್ಧ ನಡೀತು. ಶ್ರಾಂತ, ಬಹಳ ಸುಸ್ತಾಯ್ತು ಅಷ್ಟೊತ್ತಿಗೆ ಅವನಿಗೆ. ಅವ್ರ ವಯಸ್ಸು ಬೇರೆ, ಬಹಳ ಸೀನಿಯರ್ ಅವನು, ತುಂಬಾ ವಯಸ್ಸಾಗಿತ್ತು. ಶ್ರಾಂತ ಆಹ ಪುರುಹೂತ ನಂದನಂ. ಆಗ ಅರ್ಜುನ ಕೇಳ್ಕೊಂಡ, ಪುರುಹಿತೆ ಸಮರ ಕಾರಣಂತೂ ಇತಿ.
ಯಾತಕ್ಕೆ ಯುದ್ಧಕ್ಕೆ ಮಾಡ್ತಿ ಕೇಳು ಅಂತ, ಈಗ ಯಾತಕ್ಕೆ ಬಂದು ಕೇಳು ಅಂತ ಕೇಳ್ತಾರೆ. ಈ ಕೇಳಕ್ತಿದ್ದೀರಾ ಇದು ಬ್ರೂಹಿ ಸ್ಟ್ರೈಕ್ ಮಾಡೋದಿರುತ್ತೆ, ಯಾತಕ್ಕೆ ಅದು ಗೊತ್ತಿಲ್ಲ ಸರ್ ಅಂತಾರೆ. ಆ ತರ ಇರುತ್ತೆ, ಗೊತ್ತಿಲ್ಲ, ಕರೆದಿರ್ತಾರೆ ಬಂದಿರ್ತಾರೆ, ಗಲಾಟೆ ಮಾಡ್ತಾರೆ ಬಂದಿರ್ತಾರೆ, ಆ ತರ ಇದೆ. ಬ್ರೂಹಿತೆ ಸಮರ ಕಾರಣಂತೂ ಇತಿ, ಯುದ್ಧದ ಕಾರಣ ತಿಳಿಸು ಅಂತ ಹೇಳಿದಾಗ ಪ್ರಾಹ ದೇಹಿ ಕರಮಿತ್ಯ ಇತಿ ಅರ್ಜುನ ಅಥಾರ್ಜುನ. ಆಯ್ತು ಅಂತ ಎಲ್ಲ ಕಥೆ ಹೇಳಿಬಿಟ್ಟು ರಾಶಿಯಾಗ ಮಾಡ್ತಿದ್ವಿ ಕೊಡ್ದಾಗ ಆ ಹೇಳಿದಂತೆ ಮೊದಲೇ ಹೇಳ್ಬಾರ್ದಾಗಿತ್ತು ಅಂತ ಹೇಳಿದ್ರು. ಮೊದಲೇ ಹೇಳ್ಕೊಡ್ದಾಗಿತ್ತ, ಮೊದಲೇ ಕೇಳಬಾರ್ದಾಗಿತ್ತಾ? ಈ ಸ್ಥಿತಿಯಲ್ಲಿ ಕೇಳ್ತಾರೆ. ಅಂದ್ರೆ ಏನಾಯ್ತು, ಗ್ರೇಪ್ ಸಾರ್ ಸವಾರ್ ಅಂತಾರಲ್ಲ ಹಾಗೆ, ಯುದ್ಧ ಮಾಡಿದ ಕೈಲಾಗ್ಲಿಲ್ಲ, ಈ ಕೇಳಿದ. ಸೋಪಿ ಅದಾತ್ ಕರವಮುಷ್ಯ ವಾಸವ ಮದ್ಗುರುಸ್ತವ ಪಿತೇತಿ ಸಾದರ. ಓ ಹೌದಾ, ಸರಿ, ನೀವು ಪಾಂಡವರಲ್ಲೇನು ಒಂದಾಗೆ, ಯಾರು ನೀವೆಲ್ಲ? ಮದ್ಗುರು ನಮ್ಮ ರುದ್ರದೇವರಿದ್ದಾರಲ್ಲ, ಅವ್ರಿಗೆ ಭಾರಿ ಬೇಕಾದವರು ನೀವು, ಜೊತೆಗೆ ಇಂದ್ರದೇವರಿಗೂ ಭಾರಿ ಬೇಕಾದವರು, ಆದ್ರಿಂದ ಭಾರಿ ಸಂತೋಷದಿಂದ ಕೊಡ್ತೇನೆ ಅಂತೇಳಿ ಈಗ ಕೊಟ್ಟ. ಪಿತೆ ಇದೆಲ್ಲ ಮೊದಲು ಗೊತ್ತೆ, ಅರ್ಜುನ ಅಂತ ಗೊತ್ತು, ಎಲ್ಲ ಗೊತ್ತಿದೆ ಮೊದ್ಲೇನೆ. ಯಾವ ಕೈಲಾಗದೆ ಹೋದಾಗ ಇವೆಲ್ಲ ಶುರು ಮಾಡಿದ ಸೇರಿಸಿಕೊಂಡು. ಪಿತೇತಿ ಸಾದರಂ ತವ ಪಿತಾ. ತವ ಪಿತಾ ಅಂದ್ರೇನು? ನಿಮ್ಮಪ್ಪ. ಇವರಪ್ಪ ಯಾರೋ? ಇಂದ್ರದೇವರು. ಒಬ್ಬಪ್ಪ ಪಾಂಡುರಾಜ, ಬಟ್ ಇಲ್ಲಿ ಕೌಂಟ್ ಆಗೋದು ಯಾರೋ? ಇಂದ್ರದೇವರು. ಮದ್ಗುರು, ನನಗಿಂತ ಭಾರಿ ದೊಡ್ಡವರು ಅವರು, ಇರ್ತಾನೆ ದೇವರಾಜ, ದಿಕ್ಪಾಲಕರಲ್ಲಿ ಪ್ರಧಾನ. ಆದ್ರಿಂದ ಇವನ್ನೆಲ್ಲ ಬಿಟ್ಟು ಪರಮದೇವರ ಮೇಲೆ, ಶ್ರೇಷ್ಠದೇವರ ಕೆಳಗೆ, ಈಶಾನ್ಯಕ್ಕೆ ರುದ್ರದೇವ, 3 ಜನ ಬಿಟ್ಟ ಮೇಲೆ ಯಾರ ಸ್ಥಾನ ಇದೆ ಈಗ? ಇಂದ್ರದೇವರ ಸ್ಥಾನ ಇದೆ. ಅದಕ್ಕಾಗಿನೇ ಕರಮಿತ್ಯಥಾರ್ಜುನ ನೈವಜೇತು ಮಿಹರಾಕ್ಷ. ನೋಡೋ ಅರ್ಜುನ, ನಾನು ಕಪ್ಪ ಕೊಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟು ನಾನು ಸೋತೆ ಅಂತ ತಿಳ್ಕೊಂಡ್ಬಿಡೋ ಮತ್ತೆ, ಸೋತೆ ಅಂತ ತಿಳ್ಕೊಂಡ್ಬಿಡ್ಬೇಡ ಮತ್ತೆ, ನಾನು ವಿಶ್ವಾಸದಿಂದ ಕೊಡ್ತೇನೆ ಹೊರತು ನನ್ ಗೆಲ್ಲಕ್ಕಾಗಲ್ದಿರಿಗೆ ಅಂತ ಹೇಳ್ತಾರೆ. ಅರ್ಜುನ್ ಏನ್ ಮಾಡ್ಬೇಕಾಗಿತ್ತಾಗ? ಸರಿ ಅರ್ಜುನ್ ಅಡ್ಲಿಲ್ಲ, ಯಾಕೆ ನೋಡಿ ಎಷ್ಟು ಚೆನ್ನಾಗಿ ನಡ್ಕೋತಾನೆ ಅರ್ಜುನ. ಇದು ಕಾಮನ್ ಸೆನ್ಸ್ ಬೇಕು ಇದಕ್ಕೆಲ್ಲ. ತೇನ ಜೇತು ಶಕ್ಷಸೆ. ಸ್ಟ್ರಾಂಗ್ ಅಲ್ವಾ ಅರ್ಜುನ? ಭಾರಿ ಸ್ಟ್ರಾಂಗ್, ಸ್ವಲ್ಪ ಅಲ್ಲ, ಇನ್ಕಂಪೇರಬಲಿ ಸ್ಟ್ರಾಂಗ್. ಆದ್ರೆ ಈ ಮಾತು ಹೇಳಿದ್ರೆ, ನೈವ ಜೇತು ಮೇ ಶಿಕ್ಷಸೆ ತ್ವಂ, ನನ್ಗೆಲ್ಲ ಸಾಧ್ಯ ಇಲ್ಲ, ನೆನಪಿಟ್ಕೊ ಅಂತ ಹೇಳಿದ. ಅವದ ಹರಿವರಾಸ್ತ್ರ ತೇಜಸ, ಅವನಿಗೊಂದಿತ್ತು ವೈಷ್ಣವಾಸ್ತ್ರ ಇದೆಯಲ್ಲ, ತೀರ ಪ್ರಸಂಗ ಹೊಡೆದಾಕ್ಬಿಡ್ಬೋದು ಅಂತ ಹೇಳಿ. ಅದಕ್ಕೆ ಏನು ಮಾಡಕ್ಕಾಗಲ್ಲ, ಅಮೋಘಾಸ್ತ್ರ, ಹೈಯೆಸ್ಟ್ ಅದು. ಅದಕ್ಕೆ ಹೇಳ್ಕೊಂಡ, ಅಂತ ವೆಪನ್ ಇದೆ, ಇಂಥ ವೆಪನ್ ಇದೆ ಅಂತ ಹೇಳ್ಕೊತಾರಲ್ಲ ಹಾಗೆ. ವೆಪನ್ ಇದೆ, ಉಪಯೋಗಿಸ್ತೇ ಹೋದ್ರು ಕೂಡ ಬಿಡದವ್ರಿಗೆ ಏನಿರುತ್ತೆ, ಒಂದು ಭಯ ಇರುತ್ತೆ. ಆದ್ರೆ ಸ್ನೇಹಪೂರ್ವಂ ಪ್ರದತ್ತೇತು ಕರೇನೈವಾಹತೋತ್ತರಂ ಅರ್ಜುನೋ ವೇತ್ಸಕರ ಮನಿಚ್ಛನ್ ಸ್ನೇಹ ಯಂತ್ರಿತ. ಇದು ಇತ್ತ ಕಾಮನ್ ಸೆನ್ಸ್ ಬೇಕು. ಸ್ನೇಹಪೂರ್ವಂ ಪ್ರದತ್ತೇತು ಕರೆ ನಾ ಏವ ಆಹಚ ಉತ್ತರಂ. ಬಹಳ ಪ್ರೀತಿಯಿಂದಲೇ ಅಷ್ಟೆಲ್ಲ ಕೊಟ್ಟ ಮೇಲೆ ಅರ್ಜುನ ಏನು ಮಾಡ್ದ? ಗಲಾಟೆ ಮಾಡಕ್ ಹೋಗ್ಲಿಲ್ಲ. ಯಾತಕ್ಕೆ? ಅರ್ಜುನ ವ್ಯರ್ಥ ಕಲಹ ಮನಿಚ್ಛನ್. ಇವತ್ತು ಎಷ್ಟೋ ಕಲಹಗಳು ವ್ಯರ್ಥ ಕಲಹಗಳೇ ಮಾಡು, ಸುಮ್ಮನೆ ಮಾತು ಬೇಡ, ಕೊಂದವರಿದ್ದಾರೆ. ನಿನ್ನೆ ಪೇಪರ್ ಓದಿರ್ತೀನಿ, ಈ ಜಾಗದಲ್ಲಿ ಮಲಗಬೇಡ ಅಂತ ಹೇಳಿದಂತೆ, ಇವನು ಅವನ ಜಾಗ, ಇಬ್ರು ಕೆಲಸಕ್ಕೆ ಬರ್ದವ್ರೆ, ಜಾಗ ಇಬ್ರು ಓದ್ಕೊಂಡು ಹಾಕ್ಬಿಟ್ಟಾರೆ. ಇಬ್ಬರು ವ್ಯರ್ಥ ಕಾಲ, ಏನು ಪ್ರಯೋಜನ? ದೂರ ಅದ್ ಹೇಳಿ ₹1 ಕೊಟ್ಟಿಲ್ಲ ಅಂತ ಹೇಳಿ ಕೊಲೆ ಮಾಡಿದ್ದಲ್ಲ ಕಂಡಕ್ಟರ್ ಅಂತ ಹೇಳಿ, ವಾಪಸ್ ಕೊಟ್ಟಿಲ್ಲ ಅಂತ ಕಾಡಿ. ಇದಕ್ಕೆ ಯಾರು ಮೀನಿಂಗ್ ಇದೆಯಾ? ಅದಕ್ಕೆ ಕಲಿಯುಗದಲ್ಲಿ ಟ್ರೆಂಡ್ ಇರೋದೇ ಹಾಗೆ. ಕಲಿ ಎಂಟರ್ ಆದ ಅಂದ್ರೆ, ಕಲಿ ಶಬ್ದಕ್ಕೆ ಅರ್ಥ ಕಲಹ ಅಂತ ಅರ್ಥ, ಜಗಳ ಶುರುವಾಯ್ತು ಅಂತಾನೆ ಅರ್ಥ. ಕಲಿಯುಗದಲ್ಲಿ ಬರೀ ಜಗಳನೆ, ಮನೆಗಳಲ್ಲೇ ಜಾಸ್ತಿ ಜಗಳ. ಅರ್ಜುನ ಕಾಮನ್ ಸೆನ್ಸ್ ಬೇಕು. ವ್ಯರ್ಥ ಕಲಹ ಬನ್ನಿಚ್ಛ, ವ್ಯರ್ಥ ಕಲಹ ಮಾಡೋ ಪರ್ಪಸ್ ಇರ್ಬೇಕು. ಇದಾರ್ಥ ಅರ್ಥ ಮಾಡ್ಕೊಂಡು ಎಷ್ಟೋ ಸಮಸ್ಯೆಗಳು ಎಲ್ಲಿ ಈಗೇನ್ ಮಾಡೋದಾಗಿತ್ತು? ಹೀಗೆ ಹೇಳ್ತೀಯಾ, ಸರಿ ಯುದ್ಧ ಶುರು ಮಾಡ ಅಂತ ಹೇಳ್ಬೋದಾಗಿತ್ತು. ಏನಾಗುತ್ತೆ ಅದರಿಂದ? ಪ್ರಯೋಜನ ಅದೇ, ಸರಿ ಟೈಮ್ ವೇಸ್ಟ್ ಆಗುತ್ತೆ, ಅನರ್ಥದಲ್ಲಿ ಗುರಿ ಆಗುತ್ತೆ, ಬೇಕಿಲ್ಲ. ಕೆಲಸ ತೇಜ್ ತಿಳ್ಕೊತ ಸೋತ ಅಂತ ಅವ್ನು ಏನೋ ಅನ್ಬೋದು, ಅವ್ನು ಅನ್ಕೊಂಡು ಹೋಗ್ತದೆ. ಕೆಲಸ ಆಗಿದೆಯಲ್ಲ ಈಗ ಜಾಗ ಬಿಟ್ಟಾಗಿದೆ, ಮತ್ತೆ ಗಲಾಟೆ ಮಾಡ್ಬೇಕೀಗ. ಜಾಗ ಕೊಟ್ಟ ಬೈಕೊಂಡೆ ಆಯ್ತು, ಮತ್ತೆ ಕುತ್ಕೊಂಡ್ರೆ ಅದು ಬಿಟ್ಟು ನೋಡಿ ಬೇಡ, ಶುರು ಮಾಡಿ ದೊಡ್ಡ ಗಲಾಟೆ ಆಗುತ್ತೆ. ಹಾಗೆ ಮಾಡಬಾರ್ದು. ಇದೆಲ್ಲ ಶಾಸ್ತ್ರ ಓದ್ತಾಗ ಏನ್ ಗೊತ್ತಾಗುತ್ತೆ ಅಂದ್ರೆ, ಕೆಲವು ಸಲ ನಾವು ಏನ್ ಮಾಡ್ಲಕ್ ಹೋಗಬಾರ್ದು, ಸಮಸ್ಯೆನ ನಾವೇ ಕ್ರಿಯೇಟ್ ಮಾಡ್ಕೊಂಡಾಗ ಮಾಡಬಾರ್ದು ಅಂತ ಹೇಳಿ. ಇದೆಲ್ಲ ತುಂಬಾ 99.99 ಕೇಸುಗಳೆಲ್ಲ ಸುಲಭವಾಗಿ ಸಾಲ್ವ್ ಆಗಿ ಕೋರ್ಟ್ ಹೋಗ್ತಾ ಇರಲ್ಲ. ಕೋರ್ಟ್ಗೆ ಹೋಗಿ ಬಹಳಷ್ಟು ಕೇಸುಗಳು ಎಂತದ್ದು ಹೋಗೋಕ್ ಕಾರಣ ಇರೋದಿಲ್ಲ. ಆಮೇಲೆ ಮುಗಿದ್ಮೇಲೆ ಮಾತಾಡ್ಕತ್ತಾರೆ ಪಂಚಾಯಿತಿ ಆಯ್ತು ಅಂತ. ಆಮೇಲೆ ಎಷ್ಟೋ ಸುಲಭವಾಗಿ ಆಗ್ತಿತ್ತು, ಈಗ ಖರ್ಚು ಜಾಸ್ತಿ ಆಯ್ತು, ಲಾಭ ಕಡಿಮೆ, ಟೈಮ್ ಬೇರೆ ತಗೊಂಡು ಎಕ್ಸಸ್ ಸತ್ತು ಬೇರೆ ಹೋಗ್ಬಿಟ್ಟಿರ್ತಾರೆ ಎಷ್ಟೋ ಜನ. ಆ ಜ್ಞಾನ ಬರುತ್ತೆ. ಹಾಗಾಗಬಾರ್ದು. ಅರ್ಜುನ ಒಳ್ಳೆ ರೀತಿ ಬಿಹೇವ್ ಮಾಡ್ತಾನೆ. ಈಗೋ ಅಷ್ಟೇ, ಯುಗನೇ ಯಾವ್ದೇ ಕೌಂಟ್ ಆಗೋ. ಅರ್ಜುನ ಈಗೋ ಇಲ್ಲ, ಅವನಿಗೆ ಸ್ವಲ್ಪ ಯುಗ ಇಷ್ಟಾದ್ರೂ ಸ್ಲೋ ಕೊಡಬಾರ್ದ? ಹೋಗ್ಲಿ, ನನಗೆಲ್ಲ ಅದೇ ಸೇರಿಸ್ಬೇಕಾಗಿತ್ತು. ಪ್ರತಿಷ್ಠೆ ಅಡ್ಡ ಆಯ್ತು. ಅರ್ಜುನ ಕೇರ್ ಮಾಡ್ಲಿಲ್ಲ, ಪ್ರತಿಷ್ಠೆ ಬಿಟ್ಬಿಡಾಕ ಆ ಸಮಯದ. ಪ್ರತಿಷ್ಠೆ ಎಲ್ಲ ಕಾಲಕ್ಕೂ ಪ್ರತಿಷ್ಠೆ ತೋರಿಸ್ಬಾರ್ದು. ಬಸ್ಸಲ್ಲಿ ಹೋಗ್ತಾ ಯಾರ ಕಾಲು ತೊಳೆದು ಬಿಡ್ತಾರೆ, ದೊಡ್ಡ ಇಶ್ಯೂ ಮಾಡಕ್ ಹೋಗ್ಬಾರ್ದು. ಯಾತಕ್ಕೆ? ಇಂಟೆನ್ಷನಲ್ ಅಲ್ಲ ಅದು, ಇಂಟೆನ್ಷನಲ್ ಅಲ್ಲ, ಆಕಸ್ಮಿಕ. ಸಾರಿ ಅಂತಾರೆ, ಓಕೆ ಅಂದ್ರೆ ಮುಗಿದೋಯ್ತು ಅಷ್ಟೇ. ಯಾಕೆ ತುಳಿದೀವಿ ನೋಡೇ ಬೇಡ ಅಂತ ಬಯಸುತ್ತೆ, ನೀವ್ಯಾರು ತುಳಿತಾರ?
ಈಗ ಗೊತ್ತಿಲ್ಲ ನಾವು ನಿಜವಾಗ್ಲೂ ತುಳಿತಾರೆ ಬೈದಿದ್ದೆ ಬಿಡ ಕೆಲಸ ಮಾಡ್ಕೊಡಕ್ ಹೋಗ್ಬಾರ್ದು. ಇವ್ನು ಪ್ರತಿಷ್ಠೆ ಯಾರು ಗೊತ್ತಾ ಅಂತ ಹೇಳೋದು, ಇದು ಮಾಡೋದು, ತಗೊಂಡು ಏನ್ ಮಾಡ್ತೀವಿ ಅದಕ್ಕೆ? ಅವ್ರ ಉದ್ದೇಶನೇ ಇಲ್ಲ ಅಂದ್ಮೇಲೆ ಯಾರಾದ್ರೂ ಏನಂತೆ ಅದು ಪ್ರಶ್ನೆ ಇಲ್ಲ, ಏನೋ ಮಾಡ್ಲಕ್ ಹೋಗ್ತಾನೆ, ಅದು ಸೂಯಿಸೈಡಲ್ ಆಗುತ್ತೆ ಎಷ್ಟೋ ಸಲ. ಪಾರ್ಥೋ ಜಿತ್ವಾ ಅಷ್ಟವರ್ಷಾಣಿ ಷಡ್ದ್ವೀಪಾನ್ ಅಪರಾನಪಿ ಅಜಯ ಚತುರ್ದಿಶಮಪಿ ಸರ್ವಶಸ್ತ್ರಾಸ್ತ್ರ ತೇಜಸ. ನಮಗೆ ನೋಡೋದು ಸ್ವಲ್ಪ ಏನಿಸ್ತೀಗ, ಇರೋದು 100% ಡೆಲ್ಲಿ, ಉತ್ತರಕ್ಕೆ ಹೊರಟಿದ್ದಾನೆ. ಅದು ಏರಿಯಾ ಆಕ್ಚುಲಿ ಎಷ್ಟಿದೆ? ಅದು ತುಂಬಾ ಚಿಕ್ಕ. ಅಂತ ಜಾಸ್ತಿ ಇಲ್ಲ, ಇವತ್ತಿನ ಪ್ರಕಾರ ಅಷ್ಟು ಜಾಸ್ತಿ ಇಲ್ಲ. ಅವ್ರ ಹಿಂದೆ ಎಲ್ಲ ಚೀನಾಗಿನ ಈಗ ಬೇಕಾದಷ್ಟಿದೆ, ಹಿಂದೆ ಇದ್ರು ಕೂಡ ಇಷ್ಟು ರಿಚ್ಲಿ ಪಾಪ್ಯುಲೇಟೆಡ್ ಅಲ್ಲ ಅವೆಲ್ಲ ಕೂಡ. ಅಂದಮೇಲೆ ಯಾಕೆ ಅರ್ಜುನ ಅಷ್ಟು ಮಾಡಿದ ಅಂದ್ರೆ, ಅರ್ಜುನ ಮುಂದೆ ಏನ್ ಮಾಡ್ತಾನೆ ಗೊತ್ತಾ? ಷಡ್ದ್ವೀಪಾನ್ ಅಷ್ಟವರ್ಷಗಳು ಅಂದ್ರೆ ಏನು? 8 ವರ್ಷ ಅಲ್ಲ, ಭರತ ವರ್ಷ ಬಿಟ್ಟು ಉಳಿದು 9 ಇದೆ, ಅವಷ್ಟನ್ನು ಗೆದ್ದ. ಜೊತೆಗೆ ಷಡ್ದ್ವೀಪಾನ್ 7 ದ್ವೀಪಗಳು, ಅದನ್ನೂ ಗೆದ್ದ. ರಥ ಇತ್ತಲ್ಲ, ಈಗ ಬೇಕಾಷ್ಟು ಜಾಸ್ತಿ, ಏರಿಯಾ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ಇನ್ಫ್ಯಾಕ್ಟ್ ಅತಿ ಜಾಸ್ತಿ ಆಯ್ತು ಅರ್ಜುನ. ಮುಂದೆ ಅಲ್ಲಿ ನಮಗೀಗ ಗೊತ್ತಾಗುತ್ತೆ ಜಾಗ್ರಫಿ. ತುಂಬಾ ಏನ್ ತಿಳ್ಕೊಂಡಿದ್ರು, ಇಷ್ಟೇ ಜಾಗ್ರತೆ ಕೂಪಮಂಡೋಕ ಅಂತ ಹೇಳಿದಾಗ ಜಗತ್ತಿಷ್ಟೇ ಅಂತ ಹೇಳಿ. ಆದ್ರೆ ಮಹಾಭಾರತ ಪ್ರಕಾರ ಜಗತ್ತೆಷ್ಟಿದೆ ಅಂತ ಆಯ್ತು. ಈಗ ಭಾಗವತ ಓದಿದ್ರೆ, ಮಹಾಭಾರತ ಓದಿದ್ರೆ, ಇವತ್ತು ನಾವು ತಿಳ್ಕೊಂಡ ಜಗತ್ತಿಗಿಂತ ಜಾಸ್ತಿ ದೊಡ್ಡ ಜಗತ್ತನ್ನು ನಾವು 8 ವರ್ಷಗಳನ್ನು ಗೆದ್ರು, 6 ದ್ವೀಪಗಳನ್ನು ಗೆದ್ದು, ಇಡೀ ಜಂಬೂ ದ್ವೀಪವನ್ನು ಗೆದ್ದು ಅರ್ಜುನ ಬಂದ ಅಂದ್ರೆ ಆಗಿನ ಕಾಲ ಜಾಗ್ರಫಿ ಎಷ್ಟಿತ್ತು, ಅದ್ರ ಕೆಪಾಸಿಟಿ, ಆಗಿನ ಟೆಕ್ನಾಲಜಿ ಹೇಗಿತ್ತು, ಅರ್ಜುನ ಹೇಗೆ ಮಾಡದ, ದೇವರ ಅನುಗ್ರಹ ಹೇಗೆ ಕೌಂಟ್ ಆಯ್ತು, ಅದೆಲ್ಲ ಅರ್ಥ ಆಯ್ತು. ಹೌದು ಹೌದು, ಕಾರಣ ಏರಿಯಾ ಜಾಸ್ತಿ ಇತ್ತಲ್ಲ, ಏರಿಯಾ ಜಾಸ್ತಿ ಇದ್ದಿದ್ದಕ್ಕೆ ಹಾಗಾಯ್ತು. ಷಡ್ದ್ವೀಪಾನ್ ಅಪರಾನಪಿ ಅಜಯ ಚತುರ್ದಿಶಮಪಿ ಸರ್ವಶಸ್ತ್ರಾಸ್ತ್ರ ತೇಜಸ. ಅದಕ್ಕೆ ಸರ್ವಶಸ್ತ್ರಾಸ್ತ್ರಗಳ ತೇಜಸ್ಸಿತ್ತು. ಕೆಲವೊಂದು ಉಪಯೋಗಿಸೋ ಪ್ರಸಂಗನೇ ಬರ್ತಿರ್ಲಿಲ್ಲ, ಇವನ ತ್ರಿದೆ ಅಂತ ಶರಣಾಗ್ತಿತ್ತು, ಕೆಲವು ಉಪಯೋಗಿಸ್ತಾ ಇದ್ದ. ಹೀಗಾಗಿ ಅರ್ಜುನ ಎಲ್ಲವನ್ನೂ ಗೆದ್ದು ಬಂದ. ಮತ್ತೆ ಟೈಮ್ ಲಿಮಿಟ್ ವರ್ಷದಲ್ಲಿ ವಾಪಸ್ ಬರಬೇಕು ಅಂತಿದೆ, ವರ್ಷದಲ್ಲೇ ವಾಪಸ್ ಬಂದ್ರು. ರಥ ಆಗಿದ್ದಕ್ಕೆ ಉತ್ತರ ಸಿಕ್ಕೋಯ್ತು, ಇಲ್ಲ ಹೋದ್ರೆ ಆಗ್ತಿರ್ಲಿಲ್ಲ. ಷಡ್ದ್ವೀಪಕ್ಕೆ ಹೇಗೆ ಹೋದ, ಆ ಗುಡ್ಡುಗಡ್ಡಲ್ಲಿ ಹೇಗೆ ಓಡಾಡ್ತು ಅಂತ ಕೇಳಿದ್ರೆ ಉತ್ತರ ಇದೆ, ರಥ ಆಗಿದ್ದರಿಂದ ದಿವ್ಯ ರಥ ಅಂತ ಕರೆದಿದ್ರು. ಈ ರಥ ಅಲ್ಲ, ಅಂತ ರಥ ಇನ್ನೊಂದು ಇರ್ಲಿಲ್ಲ, ಇನ್ನೊಂದು ರಥನೇ ಇರ್ಲಿಲ್ಲ. ಈಗ ಪಾತಾಳ ಸಪ್ತಕಂ ಗತ್ವ, 7 ಪಾತಾಳ ಲೋಕನು ಗೆದ್ದು ಬರ್ತಾರೆ, ಕಡೆಯ ಲೋಕಗಳನ್ನು ಕೂಡ. ಸಪ್ತಕಂ ಗತ್ವ ಜಿತ್ವಾ ದೈತೇಯ ದಾನವ. ಇವತ್ತಿಗೂ ಸೈನ್ಸ್ಗೆ ಅದು ಗೊತ್ತಾಗಿಲ್ಲ, ಪಾತಾಳ ಲೋಕದ ಇವತ್ತು ಅರ್ಥ ಆಗಿಲ್ಲ. ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅರ್ಜುನ ಮಾಡ್ತಾನೆ. 8 ವರ್ಷ 6 ದ್ವೀಪ ಗೆದ್ದು ಅರ್ಜುನ ಗೆದ್ದಲ್ಲ, ಅಲ್ಲಿ ರಾಜನ ವಿವರಣೆ ಏನಿಲ್ಲ, ಹೇಳಿಲ್ಲ. ಯಾಕಂದ್ರೆ ಅರ್ಜುನಿಗೆ ಕಾರಣ, ಅರ್ಜುನ್ ಈಕ್ವಲ್ ಆಗೋರು ಯಾರು ಇಲ್ಲ ನೋಡಿ, ಗೊತ್ತಾಯ್ತಾ? ಅದರಿಂದ ಹೆಚ್ಚಳ ನೆಸಿಟಿ ಇಲ್ಲ. ಅದಕ್ಕೆ ವೇದವ್ಯಾಸ ಚೂಸ್ ಮಾಡೇ ಕೊಟ್ಟಿದ್ದಾರೆ ಯಾರ್ಯಾರು ಇಲ್ಲೇ ಹೋಗ್ಬೇಕು ಅಂತೇಳಿ. ಅದು ಭೀಮಸೇನ ಏರಿಯಾ ಕಡಿಮೆ ಆದ್ರೂ ಅರ್ಜುನಿಗೆ ಆಗ್ತಿರ್ಲಿಲ್ಲ, ಏರಿಯಾ ಬಹಳ ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ. ಆದ್ರೆ ದಿದ್ದವ್ರು ಭಾರಿ ಸ್ಟ್ರಾಂಗ್ ಇದ್ರು, ಅದಕ್ಕೆ ಭೀಮಸೇನ ದೇವರನ್ನ ಕಳಿಸಿ. ಪಾತಾಳ ಸಪ್ತಕಂ ಪಾತಾಳ ನಿಮಗೆ ತಿಳ್ಕೊಂಡಿದ್ದೀರಿ, ಕೆಳಗಿನ ಲೋಕ ಅಂತ, ಕೆಳಗಿನ ಲೋಕ. ಒಳಗ್ಯಾರ ನೋಡಕ್ ಯಾರಿಗೂ ಸಾಧ್ಯ ಇಲ್ಲ, ಅದನ್ನ ಭೂಮಿ ಒಳಗೆ ಏನಿದೆ ನೋಡಕ್ ಸಾಧ್ಯನೇ. ಇಡೀ ಜಗತ್ತಲ್ಲಿ ಇವತ್ತು ಇಂಚ್ ಬೈ ಇಂಚ್ ನೋಡಕ್ ಯಾರಿಗೂ ಸಾಧ್ಯ ಆಗಿದೆ. ಇದೇನೆ ಬೇರೆ ಲೋಕ ವಿಚಾರ ಬಿಟ್ಟುಬಿಡಿ. ಎಲ್ಲಾ ಕಡೆ ಓಡಾಡಿದವ್ರು ಯಾರಿದೆ? ಬೆಂಗಳೂರು ಎಲ್ಲ ಕಡೆ ಓಡಾಡಿದ್ರೆ ಯಾರು ನೀವು? ನಮ್ಗೆ 2 ರೋಡ್ ಬಿಟ್ಟರೆ ಬೇರೆ ರೋಡ್ ಗೊತ್ತಿರೋದಿಲ್ಲ, ಬೇರೆ ಕಡೆಯವ್ರಿಗೆ ತಪ್ಪಿ ಬಾಯ್ಬಿಡ್ತಾರೆ, ಸಾಧ್ಯ ಇಲ್ಲ. ಅದು ಬಹಳ ಆಶ್ಚರ್ಯ. ಆ ಜಾಗ್ರಫಿನೇ ದೊಡ್ಡದು. ಯಾವ ನೆಸಿಟಿ ಇತ್ತು ಹೋಗಿ ಬಂದ್ರು ಅಷ್ಟೇ. ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಹೇಗಾಗತ್ತೆ? ಪಾತಾಳ ಲೋಕ ಬೇರೆ, ನಾಗಾಲ್ಯಾಂಡ್ ಬೇರೆ. ಎಲ್ಲ ಸೇರುತ್ತೆ ಅದರಲ್ಲಿ. ಬಲಿಚಕ್ರರು ಎಲ್ಲ ಇದ್ದಾರೆ ಈಗ, ಸಾಮಾನ್ಯರೆಲ್ಲ ಅಲ್ಲಿ. ಅದ್ರ ಒಳ್ಳೆಯವರಾದ್ರಿಂದ ನಿಶ್ಚಿಂತೆ, ಕೆಟ್ಟವರಾದ್ರಿಗೆಲ್ಲ ಶಕ್ತಿ ಇದೆ. ಒಳ್ಳೆಯವರು ಅವರೇ ಕೊಡ್ತಾರೆ, ಸಮಸ್ಯೆ ಆಗ್ಲಿ. ಹೌದಾ? ಉತ್ತರ ದಿಕ್ಕಿಗೆ ಹೊರಟು ಬಿಟ್ಟು ಇಲ್ಲ ಹೇಳಿದ್ದೇನಾಗ ಉತ್ತರ ದಿಕ್ಕಿಗೆ ಹೊರಡು ಅಂತ ಹೇಳಿದ್ರೆ 2 ಅರ್ಥ ಅದಕ್ಕೆ. ಉತ್ತರ ದಿಕ್ಕಿನಿಂದ ಭೀಮಸೇನ ಇಷ್ಟು ಹೇಳಿದ್ರಿಂದ ಉಳಿದೆಲ್ಲ ನೀನ್ ಸೇರಿದ್ದೆ. ಈಗ ಇಲ್ಲಿ ಉತ್ತರ ಅಷ್ಟೇನೆ, ಉಳಿದೆಲ್ಲ ಬಾಕಿ ಏನೇನು ಉಳಿದು ಎಲ್ಲ ನೀನ್ ಮಾಡ್ಕೊಂಡ್ಬಿಡು ಅಂತ. ಅದ್ ತಗೊಂಡು ಬೌಂಡ್ರಿ ಹೊಡಿಬೇಕಾದ್ರೆ ಜಸ್ಟ್ ಲೈನ್ಸ್ ಹಾಕ್ಬಿಟ್ರೆ ಸಾಕು, ಮೇನ್ ಹೋಗ್ಬಿಟ್ರೆ ಮುಗೀತು. ಎಷ್ಟು ಚೆಂಡು ಕಳೆದ್ರೂ ಯೋಚನೆ ಇಲ್ಲ. ಯಾಕೆ ಹೆಚ್ಚು ತಗೊಂಡಿ ಅಂತ ಕೇಳಾಗಿಲ್ಲ, ಗೊತ್ತಾಯ್ತು? ಕಡಿಮೆ ಆದ್ರೂ ಹೋಗೋದಿಲ್ಲ, ಅರ್ಥ ಆಯ್ತಾ? ಹೆಚ್ಚು ಹೋಗ್ಬೋದು. ಆ ದಿಕ್ಕಿನಿಂದ ಮುಂದೆ ಏನ್ ಬೇಕಾದ್ರೆ ಕವರ್ ಮಾಡ್ಕೋಬಹುದು. ಎಷ್ಟೋ ಸರ್ತಿ ಬಲಿಚಕ್ರ ಕೇಳ್ತಾರೆ, ಬಲಿಚಕ್ರವರ್ತಿಗೆ 3 ಅಡಿ ಕೊಡ್ಬೇಕಾಗಿತ್ತು. ಪರಮಾತ್ಮ ಏನ್ ಮಾಡದ? 3 ಲೋಕರು ಅಳದ್ ಹಾಕಿಬಿಟ್ಟ, ಮೇಲೆ ಕೆಳಗೆ ಸತ್ಯಲೋಕರು ದಾಟಿ ಹೋಗ್ಬಿಡುತ್ತೆ. ಪ್ರಶ್ನೆ ಬಂದು, ಬಲಿಚಕ್ರವರ್ತಿ ಜುಡಿಸ್ಟಿಷನ್ ಅಲ್ಲಿವರೆಗೂ ಇತ್ತ, ಹಾಗಿದ್ರೆ ಸತ್ಯಲೋಕ ಆಳ್ವಿಕೆ ಬರ್ತಿತ್ತ ಅಂದ್ರೆ ಬಂದಿಲ್ಲ, ಸಂಬಂಧನೇ ಇಲ್ಲ. ಆತದ್ ಬಹಳ ಲಿಮಿಟೆಡ್ ಇದ್ದಿತ್ತು.
ಏನ್ ಮಾಡಿದೆ ಈಗ ತೋರಿಸ್ತಾ ಗಾಬರಿ ಆಯ್ತು ಅಷ್ಟೇ. ಏನು ಆಮೇಲೆ ಎತ್ಕೊಡ್ತಿರೋದು ಕೂಡ ಹೇಳಾಗಿಲ್ಲ. ಅದು ರಿಕ್ವೆಸ್ಟ್ ಮಾಡ್ತಾ ಇರ್ತೀರ ಎಲ್ಲ ಕವರ್ ಆಗೋಯ್ತು ಈಗಾಗಲೇ. ಅದು ಕೇಳಿಗೆ ಜಾಸ್ತಿ ತಗೊಂಡ್ರೆ ತಪ್ಪಲ್ಲ. ಯಾವತ್ತು ತಪ್ಪದ? ಇವತ್ತು ನೀವು ನಾನಿದೆ 100 ರೂಪಾಯಿ 200 ರೂಪಾಯಿ ಕೊಟ್ಟು ಸುಮ್ಮನೆ ಇಟ್ಕೊಂಡ್ಬಿಡ್ತಾನೆ, ಮಾತಾಡೋದಿಲ್ಲ, ತಗೊಂಡ ಯಾವ್ದು ಇಟ್ಕೊಂಡ್ಬಿಡ್ತಾನೆ. ಅದಕ್ಕೆ ಕಡಿಮೆ ಕೊಟ್ಟು 1 ರೂಪಾಯಿ ಕಡಿಮೆ ಹಟ್ಟು ಮಾಡ್ತಾನೆ ಬೇಕಾದ್ರೆ. ಹೆಚ್ಚು ಹೊಡೆದಾಗ ಯಾರು ಕೇಳಬೇಕಾಗಿಲ್ಲ. ಅರ್ಜುನ ಹೆಚ್ಚು ಮಾಡಿದ ಕಾರಣ ಹೇಳಿದ್ದಾರೆ. ಈಗ ರಥ ಇದೆ ಅಂತ ಆತ ಹೆಮ್ಮೆ ಇತ್ತು, ಉಪಯೋಗ ಮಾಡೋ ಅವಕಾಶ ಬಂತು, ಮಾಡ್ಕೊಳ್ಳಿ ಅಂತ ಕೊಟ್ಟರು ಅಷ್ಟೇ. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾರಿಗೂ ಸಾಟಿ ಆಗೋದಿಲ್ಲ, ಭೀಮನಿಗಲ್ಲ. ಏರಿಯಾ ಇಂಪಾರ್ಟೆಂಟ್. ಏರಿಯಾ ಅಲ್ಲಿದ್ದ ಕ್ವಾಲಿಟಿ. ಪಾತಾಳ ಸಪ್ತಕಂ ಗತ್ವ ಅತಳ ವಿತಳ ಸುತಳ ತಳ ತಳ ರಸಾತಳ ಮಹಾತಳ ಪಾತಾಳ ಅಷ್ಟನ್ನೂ ಗೆದ್ದು ಜಿತ್ವಾ ದೈತೇಯ ಅಲ್ಲಿದ್ದ ದೈತ್ಯರ ದಾನವರನ್ನ ಗೆದ್ದು ಬಲೇಶ್ಚ ವಿಷ್ಣು ವಚನಾತ್ ಕರಂ ಜಗ್ರಹ ಸಾಮತಃ. ಬಲಿಚಕ್ರವರ್ತಿ ಇದ್ದಾನೆ, ಭಾರಿ ಸಮಸ್ಯೆ ಪ್ರಶ್ನೆ. ಅದಕ್ಕೆ ದೇವ್ರು ಕಾಯ್ತಾ ಇದ್ದಾನೆ, ಕೊಟ್ಕೊಂಡು ಸೋತ್ರ ಮುಗಿದೋಗ್ತಾರೆ ಅಷ್ಟೇ. ಜಗ್ರಾಹ ಸಾಮತಃ. ಇದರಿಂದ ಪಾಂಡವರ ರಾಜಸೂಯಾಗ ವಿಶ್ವವನ್ನೇ ಗೆದ್ದ ರಾಜಸೂಯಾಗ ಆಗಿ, ಸಣ್ಣ ಪುಟ್ಟ ರಾಜಸೂಯಾಗ ಅಲ್ಲ. ಅದನ್ನ ಹೇಳೋದಕ್ಕೆ ಇಷ್ಟೆಲ್ಲ ಹೇಳಿದೆ. ಬಲೇಶ್ಚ ಜಿತ್ವಾಚ ವಾಸುಕಿಂ ಭೂರಿ ರತ್ನಮಾದಾಯ ಸತ್ವರಃ. ವಾಸುಕಿ ಯುದ್ಧನೇ ಮಾಡಿದ, ಅರ್ಜುನ ಗೆದ್ಬಿಟ್ಟ. ವಾಸುಕಿ ಯುದ್ಧ ಮಾಡಬಾರ್ದಾಗಿತ್ತು ನ್ಯಾಯವಾಗಿ. ಯಾತಕ್ಕೆ ಹೇಳಿ? ಮಾವ, ಯಾಕೆ ಉಲೂಪಿ ಮಾವ ಅಂದ್ರೆ ಆ ತರ ಮಾವ ಅಲ್ಲ, ಮದುವೆಯಾದ ಹೆಂಡತಿ ಅಲ್ಲ. ಆದ್ರೆ ಉಲೂಪಿಯಲ್ಲಿ ಗರ್ಭಾಧಾರ ಮಾಡಿದ್ದ, ಇರಾವಂತ ಮಗ ಇದ್ದಾನೆ. ಆದ್ರೆ ಗಲಾಟೆ ನಡೀತು, ಯುದ್ಧ ಮಾಡಿದ್ರೆ ಗೆದ್ದು ಬಿಟ್ಟ, ಸಮಸ್ಯೆ ಬರಲಿಲ್ಲ. ಕೆಲಸ ರಾಜರ ಮರ್ಯಾದೆ ಪ್ರೆಸ್ಟೀಜ್ ಮಾಡ್ಕೊಂಡ್ಬಿಡ್ತಾರ ಅವ್ರು. ನಾವು ಸರೆಂಡರ್ ಆದಂತ ಆಗಬಾರ್ದು ಯುದ್ಧ ಶುರು ಮಾಡ್ತಾರೆ. ಕೆಲಸಕ್ಕೆ ಅದು ಆ ಮಟ್ಟಿಗೆ ಅವರಿಗೆ ಕ್ರೆಡಿಟ್ ಕೊಡುತ್ತೆ, ಸುಲಭವಾಗಿ ಸೋಲಿಲ್ಲ ಅಂತ ಹೇಳಿ. ಭಾರಿ ಟಫ್ ಫೈಟ್ ಕೊಟ್ಟು ಸೋತ್ರು ಅಂತಾರಲ್ಲ ಆ ಟೈಮ್ ಅದು ಮಾಡ್ತಾರೆ. ಕೆಲವರೆಲ್ಲ ಸರೆಂಡರ್ ಆಗಿಬಿಡ್ತಾರೆ, ಆ ಪ್ರೆಸ್ಟೀಜ್ ಬಿಟ್ಟು ಬಿಡ್ತಾರ. ಭೂರಿರತ್ನ ಮಾದಾಯ ಸತ್ವರ ಆಜಗಾಮಪುರಂ ಸ್ವೀಯಂ ವೀರೋಯ ವತ್ಸರ ಮಾತ್ರತಃ. ಎಲ್ಲರೂ 1 ವರ್ಷ ಕೊಟ್ಟಿದ್ರು, ವರ್ಷದೊಳಗೆ ವಾಪಸ್ ಬಂದ. ಸುವರ್ಣ ರತ್ನ ಗಿರಯ ಚತುರ್ಭಿ ತೈಹಿ ಸಮಾರ್ಜಿತಾ. ಒಟ್ಟು ಎಷ್ಟಾಯ್ತು ಅಂದ್ರೆ 4 ಸುವರ್ಣದ ಬೆಟ್ಟಗಳಾಯ್ತಂತ. ಅಷ್ಟು ದುಡ್ಡು ತಂದಿದ್ದಾರೆ. 4 ಸುವರ್ಣದ ಬೆಟ್ಟಗಳು, ಗೊತ್ತಾಯ್ತಾ? ದುಡ್ಡಕ್ಕೂ ಸಾಧ್ಯ ಇಲ್ಲ ಅಂತ ಬೆಟ್ಟಗಳು ಬಂತು. ಅವು ಎಷ್ಟಿದ್ವು ಅಂತ ಹೇಳ್ತಾರೆ, ಮತ್ತೆ ಹೈಟ್ ಹೇಳ್ತಾರೆ, ಅದು ಬೆಟ್ಟದ ಹೈಟ್. ಯತ್ವಾರೋ ಯೋಜನಾನಾಂ ಹಿ 10 ತಥಾ ಯಥ ಚತುಶ್ಶತಂಚ ಕ್ರಮಶಃ ಉಚ್ಛ್ರಿತ ದಿಗ್ಜಯಾರ್ಚಿತಾ. ಚತ್ವಾರೋ ಯೋಜನಾನಾಂ ಹಿ 10 ಶತಂ ತಥಾ. 4 ಯೋಜನ, 10 ಯೋಜನ, 30 ಯೋಜನ, 100 ಯೋಜನ. ಅದು ಬಿಟ್ಟು ಬಿಟ್ರೆ ಈ ರೀತಿ ಮಾಡಬಹುದು. 10, 30, 100, 400 ಈ ತರ ಅಪಸವ್ಯ ಈ ಕ್ರಮದಲ್ಲಿ ಬಂತದ್ದು, ಗೊತ್ತಾಯ್ತಾ? ಈ ರೀತಿಯಲ್ಲಿ ನಡೀತು. ಚತುಶ್ಶತಂಚ ಕ್ರಮಶಃ. ಫಸ್ಟ್ ಅರ್ಜುನಂದಾಯ್ತು, ಸೆಕೆಂಡು ಶತಂ ಭೀಮಸೇನ ದೇವರು. ರಿವರ್ಸ್ ಬರ್ಬೇಕೀಗ, ಈ ದಿಕ್ಕಲ್ಲ. ಈ ತರ ತಗೊಂಡಾಗ ಆ ರೀತಿಯಾಗಿ ದಿಗ್ಜಯಾರ್ಚಿತಾ. ಅದಕ್ಕೆ ಅರ್ಜುನ ಹೆಚ್ಚು ಧನವನ್ನು ತಂದ. ಅದಕ್ಕೆ ಧನಂಜಯ ಅಂತ ಹೆಸರಾಯ್ತು ಅಂತ ಹೇಳಿದ. ಧನಂಜಯ ಅಂತ ಹೆಸರು ಬರ್ಲಕ್ಕೆ ಅದೊಂದು ಕಾರಣ ಆಯ್ತು ಅಂತ ಹೇಳೋದಕ್ಕೆ ಉಂಟು. ದಿಗ್ಜಯಾರ್ಚಿತ. ಆದ್ರೆ ಭೀಮಸೇನ ದೇವರದ್ದು ಎಷ್ಟಾಯ್ತು? 100. ಇದೊಂದು 400. ಜಾಸ್ತಿ ಇದ್ರು ಕೂಡ ಹೇಳಿಲ್ಲ. ಈಗ ಒಬ್ರಿಗೆ 90 ಮಾರ್ಕ್ಸ್, ಇನ್ನೊಬ್ರಿಗೆ 700 ಮಾರ್ಕ್ಸ್. ಆದ್ರೆ 90 ಮಾರ್ಕ್ಸ್ 100ಕ್ಕೆ, ಅದು 1000ಕ್ಕೆ ಯಾರು ಜಾಸ್ತಿ ಆಯ್ತಾಗ? ಅದರಿಂದ 90 ಜಾಸ್ತಿ ಆಯ್ತು. ಭೀಮಸೇನ ಇಷ್ಟೇ ಆದ್ರೂ ಕೂಡ ಕ್ವಾಲಿಟಿ ಅಂತದ್ದಿತ್ತಲ್ಲಿ ಭಯಾನಕ ವ್ಯಕ್ತಿಗಳಿದ್ರು, ಅವ್ರನ್ನೆಲ್ಲ ಗೆದ್ದು ತಂದಿದ್ದರಿಂದ ರುದ್ರಾದಿ ದೇವತೆಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಇವರದ್ದು ಇದೇ ಜಾಸ್ತಿ ಅಂತ. ಎಷ್ಟಕ್ಕೆ ಒಬ್ಬ ಪ್ರಶ್ನೆ ಇಟ್ಕೊಂಡಾಗ ಉತ್ತರ ಸಿಗುತ್ತ. ಹಿಂದೆ ಹೇಳಿದ್ದೇನೆ, ಅವರು 10 ಮಾರ್ಕ್ಸ್ ತಗೊಂಡವ್ರಿಗೆ ಸನ್ಮಾನ, ಇನ್ನು 10 ಮಾರ್ಕ್ಸ್ ತಗೊಂಡು ಹೊಡಿತಿದ್ದಾರೆ. ಒಬ್ಬರು 10 ತಗೊಂಡಿದ್ದಾರೆ, ಹೊಡಿತಾ ಇದ್ದಾರೆ. ಅವನೇ 10 ತಗೊಂಡಿದ್ದಕ್ಕೆ ಅವ್ರು ಭಾರಿ ಸನ್ಮಾನ ಮಾಡ್ತಿದ್ದಾರೆ. ಅವನು 10 ಔಟ್ ಆಫ್ 10, ಇವನು 10 ಔಟ್ ಆಫ್ 100. ಹೆಸರು 10 ಆದ್ರೂ ಕೂಡ ರಿಸಲ್ಟ್ ಏನಾಯ್ತು? ಈಗ ಇವತ್ತು ನಮ್ಮ ಶಕ್ತಿ ಹಾಗೇನೆ, ಮಾಡಿದ್ದು ಭಾರಿ ಕಾಣಿಸುತ್ತೆ. ಆಕ್ಚುಲಿ ನಮ್ಮ ಕ್ವಾಲಿಟಿ ಏನಾಗಿರುತ್ತೆ? ಬಹಳ ಪೂರ್ ಕ್ವಾಲಿಟಿ. ಆದ್ರಿಂದ ಆತ ಏನು ಸುಧಾಮ ಒಂದು ಅವಲಕ್ಕಿ ಕೊಟ್ಟ, ಆತ ಎಷ್ಟು ಶತಕೋಟಿ ಕೊಟ್ಟರು ಕೂಡ ಅದಕ್ಕೆ ನಾವು ಮ್ಯಾಚ್ ಆಗಲ್ಲ. ಯಾತಕ್ಕೆ? ಇದ್ದದ್ದು ಅಷ್ಟೇ ಕೊಟ್ಟ. ಮತ್ತೆ ಅದು ಕ್ವಾಲಿಟಿ ಭಕ್ತಿ ಹೇಗಿತ್ತು, ಕೊಟ್ಟ ರೀತಿ ಹೇಗಿತ್ತು, ಕೃಷ್ಣನಿಗೆ ಡೈರೆಕ್ಟ್ ಬೇರೆ ಕೊಟ್ಟ. ಇವೆಲ್ಲ ನೋಡಿದಾಗ ಬೇರೆ. ಅದೆಲ್ಲ ಕಥೆ ಕೇಳಿದ್ರೆ ನಮ್ಗೆ ಏನಿಸುತ್ತಾಗ ನಾವು ಭಾರಿ ಮಾಡಿದ್ದೆ ಅನಿಸೋದಿಲ್ಲ. ಎಷ್ಟೇ ಮಾಡಿದ್ರು ಕೂಡ ನಾವು ಮಾಡಿದ ಕಡೆ ಅದೇ ಅದು ಇನ್ನೂ ಭಾರಿ ದೊಡ್ಡ. ಇದೆಲ್ಲ ನೋಡಿದಾಗ ಎಷ್ಟು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ ಎಂಬ ಭಾರಿ. ಎಕ್ಸಾಮ್ ಫೀಸು 100 ರೂಪಾಯಿ ಭಾರಿ ಕೊಟ್ಟ ದೊಡ್ಡ ಅಧಿಕಾರಿ. ಇನ್ನೊಬ್ರು ಆಮೇಲೆ 10,000 ಕೊಡೋದು, ಬೇಕಾದ್ರೆ ಲಕ್ಷ ಬೇಕಾದ್ರೆ ಕೊಡ್ಬೋದು, ಕೌಂಟ್ ಆಗಲ್ಲ. ಎಲ್ಲಿ ಕೌಂಟ್ ಆಯ್ತು? ಅವ್ರು ಕೊಟ್ಟ 100 ರೂಪಾಯಿ ಭಾರಿ ದೊಡ್ಡ ಬೆಲೆ ಇದೆ, ಆ ಟೈಮಿಗೆ ಕೊಟ್ಟಿದ್ದು. ಆ ಅರ್ಥದಲ್ಲಿ ಭೀಮಸೇನ ಮಾಡಿದ್ ಜಾಸ್ತಿ. ಆದ್ರೆ ಹಾಗಾಗಿ ವಿಮರ್ಶೆ ಮಾಡೋದಿಲ್ಲ. ಅಷ್ಟೆಲ್ಲ ಭೀಮವಾಗಿ ಹೇಳ್ತೀರಿ ನೋಡಿ, ತಂದಿದ್ದೆಷ್ಟು? ಈ ತರ ಪ್ರಶ್ನೆ. ಇಷ್ಟೆಲ್ಲ ಓದೇ ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲ, ಬೇಕಾದ ಪ್ರಶ್ನೆ ಕೇಳಬಹುದು, ಉತ್ತರ ಅಲ್ಲೇ ಇರುತ್ತೆ.
ಪ್ರತೀಚ್ಛಾದ್ಯಪಶವಿ ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ ಮುಂದೇನೇನಾಯ್ತು ಹೇಗೆ ಯಜ್ಞ ಮಾಡ್ತಾರೆ ಅದೆಷ್ಟು ಹೇಳುತ್ತಾರೆ. ನಾಳೆ ಪಾಠ ಇರೋದಿಲ್ಲ, ಬಹಳ ಎಲ್ಲರಿಗೂ ಇದಿರುತ್ತೆ. ನಾಡಿದ್ದು ಪಾಠ ಇರುತ್ತೆ. ನಾಡಿದ್ದು ಪಾಠ ಇರೋದಿಲ್ಲ, ಮಂಗಳವಾರ ಪಾಠ ಇರುತ್ತೆ.